ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ತೆ. ಜ್ಞಾನಿಸ್ಟೆಕ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಜಸ್ಟ್ 25 ರುಪೀಸ್ನಲ್ಲೇ ಮ್ಯಾರೇಜ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ನ ಯಾವ ರೀತಿ ಪಡ್ಕೊಳ್ಬೇಕು, ಅದು ಕುಳಿತುಕೊಂಡಿರೋ ಜಾಗದಿಂದಾನೇ ಯಾವ ರೀತಿ ನಾವು ಅಪ್ಲಿಕೇಶನ್ ಹಾಕಿ ಸರ್ಟಿಫಿಕೇಟ್ನ ಕುತ್ಕೊಂಡಿರೋ ಜಾಗದಲ್ಲೇ ಪಡ್ಕೊಳ್ಬೇಕು ಅನ್ನೋದನ್ನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಿದ್ದೀನಿ. ಎಸ್ ಫ್ರೆಂಡ್ಸ್, ಎಷ್ಟೋ ಜನಕ್ಕೆ ಮ್ಯಾರೇಜ್ ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬರಲ್ಲ. ಡೈರೆಕ್ಟ್ ಕಚೇರಿಗೆ ಹೋಗ್ಬಿಟ್ಟು ಡಾಕ್ಯುಮೆಂಟ್ಸ್ನ ಕೊಟ್ಟು ವೇಟ್ ಮಾಡಿ ನೀವು ಅಪ್ಲಿಕೇಶನ್ ಹಾಕ್ತೀರಾ. ಅದೆಲ್ಲ ಅವಶ್ಯಕತೆ ಇರಲ್ಲ. ಜಸ್ಟ್ ಕುಳಿತುಕೊಂಡಿರೋ ಜಾಗದಲ್ಲೇ ನೀವು ಅಪ್ಲಿಕೇಶನ್ ಹಾಕಿ ಮ್ಯಾರೇಜ್ ರಿಜಿಸ್ಟ್ರೇಷನ್ನ ಕೈಯಲ್ಲೇ ಪಡ್ಕೊಳ್ಬೋದು ಸರ್ಟಿಫಿಕೇಟ್ನ. ಸೊ ಅದು ಯಾವ ರೀತಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಏನೇನು ಡಾಕ್ಯುಮೆಂಟ್ಸ್ ಬೇಕು, ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಹಾಕಬೇಕು ಅನ್ನೋದನ್ನು ಕೂಡ ಸಂಕ್ಷಿಪ್ತವಾಗಿ ನಾನು ತಿಳಿಸಿದ್ದೀನಿ. ಇದೊಂದು ವಿಡಿಯೋ ನೋಡಿದ್ರೆ ಸಾಕು, ನಿಮ್ಗೆ 100% ಸಕ್ಸಸ್ಫುಲಿ ಆಗಿ ಮ್ಯಾರೇಜ್ ಸರ್ಟಿಫಿಕೇಟ್ ನಿಮ್ಮ ಕೈಯಲ್ಲೇ ಸಿಗುತ್ತೆ. ಇನ್ನೊಂದೇನಂತಂದ್ರೆ, ಯಾರು ಹೊಸದಾಗಿ ನಾನು ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಏನಕ್ಕಂತಂದ್ರೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಗೌರ್ಮೆಂಟ್ ಜಾಬ್ ಅಪ್ಡೇಟು, ಪ್ರೈವೇಟ್ ಜಾಬ್ ಅಪ್ಡೇಟು, ಸ್ಕಾಲರ್ಶಿಪ್ ಅಪ್ಡೇಟು ಹೇಳೋದಲ್ಲದೆ ಯಾವ ರೀತಿ ಫಿಲಪ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಿದ್ದೀನಿ. ಸೊ ನಾವು ಏನಿಲ್ಲ, ಸಿಂಪಲ್ಲಾಗಿ ನಾನು ಡಾಕ್ಯುಮೆಂಟ್ಸ್ ಏನೇನು ಬೇಕಂತ ಮೊದಲಿಗೆ ಹೇಳ್ಬಿಡ್ತೀನಿ, ರೆಡಿ ಮಾಡಿ ಇಟ್ಕೊಳ್ಬೇಡಿ. ಸೊ ಹುಡುಗಿದು ಆಧಾರ್ ಕಾರ್ಡ್ ಬೇಕಾಗಿರುತ್ತೆ, ಹುಡುಗಿದು SSLC ಮಾರ್ಕ್ಸ್ ಕಾರ್ಡ್ ಬೇಕಾಗಿರುತ್ತೆ, ಹುಡುಗಿದು ರೇಷನ್ ಕಾರ್ಡು ಅಥವಾ ಡ್ರೈವಿಂಗ್ ಲೈಸೆನ್ಸ್ ಅಥವಾ ವೋಟರ್ ID ಮೂರಲ್ಲಿ ಯಾವ್ದಾದ್ರು ಒಂದು ಬೇಕಾಗಿರುತ್ತೆ. ಆಮೇಲೆ ಇನ್ವಿಟೇಷನ್ ಕಾರ್ಡ್ ಬೇಕಾಗಿರುತ್ತೆ. ಆಮೇಲೆ ಹುಡುಗಿದು ಜೋಡಿ ಫೋಟೋ ಬೇಕಾಗಿರುತ್ತೆ. ಇಷ್ಟಿದ್ರೆ ಸಾಕು, 25 ರುಪೀಸ್ ಇದ್ರೆ ಸಾಕು, ಅಪ್ಲಿಕೇಶನ್ ನಾವು ಈಸಿಯಾಗಿ ಹಾಕಿ ಸರ್ಟಿಫಿಕೇಟ್ನ ಪಡ್ಕೊಳ್ಬೋದು. ಯಾವ ರೀತಿ ಪಡ್ಕೊಳ್ಬೇಕು ಅನ್ನೋದನ್ನ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ, ನೀವು ನೋಡ್ತಾ ಹೋಗಿ ಅದೇ ರೀತಿ ಅಪ್ಲಿಕೇಶನ್ ಹಾಕ್ತಾ ಹೋಗಿ ಸರ್ಟಿಫಿಕೇಟ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಓಕೆ ಬನ್ನಿ ಫ್ರೆಂಡ್ಸ್, ಲೆಟ್ಸ್ ಗೋ. ಫ್ರೆಂಡ್ಸ್, ಸಿಂಪಲ್ ಆಗಿ ನಿಮ್ಮ ಫೋನ್, ಲ್ಯಾಪ್ಟಾಪ್, ಸಿಸ್ಟಮ್ ಯಾವುದ್ರಲ್ಲಾದರೂ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಕೊಂಡು ಸರ್ಚ್ ಬಾಕ್ಸ್ನಲ್ಲಿ ಕಾವೇರಿ 2.0 ಅಂತ ಈ ರೀತಿ ಸರ್ಚ್ ಮಾಡಿ. ಡೈರೆಕ್ಟ್ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಈ ರೀತಿ ನೀವು ಕಾವೇರಿ 2.0 ಅಂತ ಸರ್ಚ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಫಸ್ಟಿಗೆ ಕಾಣಿಸಿರೋ ಕಾವೇರಿ ಆನ್ಲೈನ್ ಸರ್ವಿಸಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗಿರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಹೋಮ್ ಪೇಜ್ ಓಪನ್ ಆಗುತ್ತೆ ನೋಡಿ. ಸೊ ಇಲ್ಲಿ ನಮಗೆ ಲಾಗಿನ್ ಆಗಲಿಕ್ಕೆ ಒಂದು ID ಕ್ರಿಯೇಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ನಮಗೆ ಯಾವುದೇ ಅಪ್ಲಿಕೇಶನ್ ಹಾಕಬೇಕಂದ್ರೂ ಒಂದು ಲಾಗಿನ್ ID ಬೇಕಾಗಿರುತ್ತೆ. ಅದಕ್ಕೆ ನಾವೇನು ಮಾಡಬೇಕಂತಂದರೆ ಫಸ್ಟು ರಿಜಿಸ್ಟರ್ ಮಾಡ್ಕೊಳ್ಬೇಕು. ಸೊ ರಿಜಿಸ್ಟರ್ ಮಾಡ್ಕೊಂಡಾಗ ನಮಗೆ ID ಪಾಸ್ವರ್ಡ್ ದೊರಕತ್ತೆ. ನಾವೇನು ಮಾಡಬೇಕಂದ್ರೆ, ಸೊ ಇವಾಗ ರಿಜಿಸ್ಟರ್ ಮಾಡ್ಕೊಳ್ಳೋದು ಕಂಪಲ್ಸರಿ ಆಗಿರುತ್ತೆ. ಸೊ ಏನಿಲ್ಲ, ಇಲ್ಲಿ ರಿಜಿಸ್ಟರ್ ಅನ್ನೋ ಆಪ್ಷನ್ ಕಾಣಿಸ್ತಿದೆ ನೋಡಿ ಮೇಲ್ಗಡೆ. ಸೊ ಈ ರಿಜಿಸ್ಟರ್ ಅನ್ನೋ ಆಪ್ಷನ್ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ಇಲ್ಲಿ ಫಸ್ಟ್ ನೇಮು, ಮಿಡಲ್ ನೇಮು, ಲಾಸ್ಟ್ ನೇಮ್ ಎಲ್ಲ ಕೇಳುತ್ತೆ. ಸೊ ಏನಪ್ಪ ಇದ್ರ ಅರ್ಥ ಅಂದರೆ, ಫಸ್ಟ್ ನೇಮ್ ಅಂದರೆ ನಿಮ್ಮ ಹೆಸರಾಗಿರುತ್ತೆ, ಮಿಡಲ್ ನೇಮ್ ಅಂದರೆ ನಿಮ್ಮ ತಂದೆ ಹೆಸರಾಗಿರುತ್ತೆ, ಲಾಸ್ಟ್ ನೇಮ್ ಅಂತ ಅಂದರೆ ನಿಮ್ಮ ಅಡ್ಡ ಹೆಸರು ಆಗಿರುತ್ತೆ. ಸೊ ಇಲ್ಲಿ ಏನಿಲ್ಲ, ಫಸ್ಟ್ ನೇಮ್ ಇದ್ದಲ್ಲಿ ನಿಮ್ಮ ಹೆಸರು ಹಾಕೊಳ್ಳಿ, ಮಿಡಲ್ ನೇಮ್ ಇದ್ದಲ್ಲಿ ನಿಮ್ಮ ತಂದೆ ಹೆಸರು ಹಾಕೊಳ್ಳಿ, ಲಾಸ್ಟ್ ನೇಮ್ ಇದ್ದಲ್ಲಿ ಇದನ್ನು ಸರ್ ನೇಮ್ ಹಾಕೊಳ್ಳಿ. ಇದೇನು ಪರ್ಫೆಕ್ಟ್ ಹಾಕ್ಬೇಕಂತಲ್ಲ, ಹೆಂಗಿದ್ರು ಹಾಕಿ, ಒಟ್ಟಿನಲ್ಲಿ ಹಾಕಿ. ಆಮೇಲೆ ಜೆಂಡರ್ ಕೇಳುತ್ತೆ, ಮೇಲ್ ಫೀಮೇಲ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಫೋನ್ ನಂಬರ್ ಕೇಳುತ್ತೆ, OTP ಹೋಗೋಂಥ ಫೋನ್ ನಂಬರ್ನ ಎಂಟರ್ ಮಾಡಿ. ಅದೇ ರೀತಿ ಇಮೇಲ್ ID ಕೇಳುತ್ತೆ. ಸೊ OTP ಹೋಗೋಂಥ ಇಮೇಲ್ IDನೂ ಕೂಡ ಎಂಟರ್ ಕೊಡಿ. ಸೊ ಫೋನ್ ನಂಬರ್ ಎಂಟರ್ ಕೊಟ್ಟು ಇಲ್ಲಿ ಸೆಂಡ್ OTP ಅಂತ ಕೊಟ್ಟರೆ ಫೋನಿಗೆ ಒಂದು OTP ಬರುತ್ತೆ, ಅದನ್ನು ಹಾಕಿ. ಅದೇ ರೀತಿ ಇಮೇಲ್ ID ಹಾಕಿ ಸೆಂಡ್ OTP ಅಂತ ಕೊಟ್ಟರೆ ಇಮೇಲ್ IDಗೆ ಒಂದು OTP ಬರುತ್ತೆ. ಸೊ OTPನ ಹಾಕಿ. OTPನ ಹಾಕಿ ವೆರಿಫೈಡ್ ಆದ ತಕ್ಷಣ ಕೆಳಗಡೆ ಸೆಕ್ಯೂರಿಟಿ ಟೈಪ್ ಅಂತ ಕೇಳುತ್ತೆ. ಇಲ್ಲಿ ಸುಮಾರು ಕ್ವಶನ್ ಕೇಳುತ್ತೆ, ನಿಮ್ಮ ಬರ್ತು ಏನಾದರೂ ಒಂದು ಸೆಕ್ಯೂರಿಟಿ ಕ್ವಶನ್ ಬೇಕಾಗಿರುತ್ತೆ. ಏನಿಲ್ಲ, ಇಲ್ಲಿ ಯುವರ್ ಫೇವ್ರೇಟ್ ಮೂವಿ ಅಂತ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ KGF ಏನಾದರೂ ನಿಮ್ಗೆ ಇಷ್ಟ ಆಗಿರೋ ಫಿಲ್ಮ್ ಹೆಸರು ಹಾಕಿ ಅಷ್ಟೇ. ಆಮೇಲೆ ಕೆಳಗಡೆ ಕ್ಯಾಪ್ಚರ್ ಕೋಡ್ ಕಾಣಿಸುತ್ತೆ, ಈ ಕ್ಯಾಪ್ಚರ್ ಕೋಡ್ನ ಹಾಕಿ ಕೆಳಗಡೆ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಸೊ ರಿಜಿಸ್ಟರ್ ಮೇಲೆ ನೀವು ಕ್ಲಿಕ್ ಮಾಡ್ತಿದ್ದಂಗೆ ಅದು ರಿಜಿಸ್ಟರ್ ಸಕ್ಸಸ್ಫುಲಿ ಆಗಿ ಮತ್ತೆ ಹೋಮ್ ಪೇಜ್ ಈ ರೀತಿ ಬರುತ್ತೆ. ಇವಾಗ ಏನಿಲ್ಲ, ನೀವು ಸಿಂಪಲಾಗಿ ಇವಾಗ ನಮ್ಗೆ ID ಅಂತೂ ಕ್ರಿಯೇಟ್ ಆಯಿತು ರಿಜಿಸ್ಟ್ರಲ್ಲಿ. ಇವಾಗ ನಾವು ಲಾಗಿನ್ ಆಗಬೇಕು. ಸೊ ಲಾಗಿನ್ ಆಗಲಿಕ್ಕೆ ನಮ್ಗೆ ID ಬೇಕಿತ್ತು. ಸೊ ನಾವು ಇವಾಗ ರಿಜಿಸ್ಟ್ರಲ್ಲಿ ಹೋಗಿ ನಾವು ID ಕ್ರಿಯೇಟ್ ಮಾಡ್ಕೊಂಡ್ವಿ. ಸೊ OTPನ ಎಲ್ಲ ಹಾಕಿ ನಾವು ಇವಾಗ ಕ್ರಿಯೇಟ್ ಮಾಡ್ಕೊಂಡು, ಇವಾಗ ಏನಿಲ್ಲ, ಮೇಲ್ಗಡೆ ಲಾಗಿನ್ ಅಂತ ಕಾಣಿಸ್ತಿದೆ ಗೊತ್ತಾ. ಸಿಂಪಲ್ ಆಗಿ ಲಾಗಿನ್ ಪೇಜ್ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ, ಇಲ್ಲಿ ಯೂಸರ್ ನೇಮ್ ಅಂತ ಇದ್ದಲ್ಲಿ ನೀವು Gmail ID ಯಾವ್ದು ಕೊಟ್ಟಿದ್ರು ಗೊತ್ತಾ ಇವಾಗ ಲಾಗಿನ್ ಆಗಲಿಕ್ಕೆ. ಸೊ ಅದೇ ಅಂದರೆ ರಿಜಿಸ್ಟರ್ನಲ್ಲಿ ನೀವು ಯಾವ Gmail ID ಹಾಕಿದ್ರಲ್ವ ಅದೇ Gmail IDನ ಇಲ್ಲಿ ಹಾಕಬೇಕಾಗಿರುತ್ತೆ. ನಿಮಗೆ ಪಾಸ್ವರ್ಡ್ ಬಂದುಬಿಟ್ಟು ಜಿಮೇಲ್ನಲ್ಲೇ ಚೆಕ್ ಮಾಡಿ. ಪಾಸ್ವರ್ಡ್ ಕೂಡ ಕಳಿಸಿರ್ತಾರೆ ಅವರು, ಕಾವೇರಿ 2.0 ಅಂತ ಮೆಸೇಜ್ ಬಂದಿರುತ್ತೆ ಜಿಮೇಲ್ನಲ್ಲಿ, ಅದರಲ್ಲಿ ಪಾಸ್ವರ್ಡು ಕೂಡ ಇರುತ್ತೆ. ಸೊ ಅದೇ ಪಾಸ್ವರ್ಡ್ನ ಹಾಕಬೇಕಾಗಿರುತ್ತೆ. ಸೊ ಪಾಸ್ವರ್ಡ್ನ ಹಾಕಿ, ಇಲ್ಲಿ ಏನಿಲ್ಲ, ಕ್ಯಾಪ್ಚರ್ ಕೋಡ್ ಕಾಣಿಸ್ತಿದೆ. ಸೊ ಕ್ಯಾಪ್ಚರ್ ಕೋಡ್ನ ಹಾಕಿ ನೀವು ಲಾಗಿನ್ ಮಾಡಬೇಕಾಗಿರುತ್ತೆ. ಸೊ ಇವಾಗ ನಾನು Gmail ID ಪಾಸ್ವರ್ಡ್ನ ಹಾಕಿ ಲಾಗಿನ್ ಮಾಡ್ತೀನಿ. ಆಮೇಲೆ ಇಮೇಲ್ ID ಅಥವಾ ಟೆಕ್ಸ್ಟ್ ಮೆಸೇಜಲ್ಲಿ OTP ಬರುತ್ತೆ, 4 ನಂಬರ್ OTPನ ಇಲ್ಲಿ ಹಾಕಿ ಲಾಗಿನ್ ಅಂತ ಕೊಡಿ, ಓಕೆನಾ. ಸೊ ಇವಾಗ ಲಾಗಿನ್ ಅಂತ ಕೊಟ್ಟ ಮೇಲೆ ನೋಡಿ ಈ ರೀತಿಯ ಪೇಜ್ ಓಪನ್ ಆಗುತ್ತೆ, ನಿಮ್ಮ ನೇಮ್ ಎಲ್ಲ ಶೋ ಆಗುತ್ತೆ ರಿಜಿಸ್ಟರ್ ಮಾಡಿದ್ದು. ಸೊ ಇವಾಗ ಏನಿಲ್ಲ, ಸಿಂಪಲಾಗಿ ಇಲ್ಲಿ ತುಂಬ ಆಪ್ಷನ್ಸ್ ಇದೆ.
ಸೊ ಆಪ್ಷನ್ಸ್ ಹೆಂಗೆ ಯೂಸ್ ಮಾಡೋದಂತ ಹೇಳ್ತೀನಿ. ಅಕಸ್ಮಾತ್ ನೀವು ಏನಾದರೂ ಪಾಸ್ವರ್ಡ್ ಚೇಂಜ್ ಮಾಡಬೇಕಂತ ಇದ್ದರೆ ಇಲ್ಲಿ ನೋಡಿ ಮೇಲ್ಗಡೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಚೇಂಜ್ ಪಾಸ್ವರ್ಡ್ ಮಾಡ್ಬೋದು. ಸೊ ಅದು ಅವಶ್ಯಕತೆ ಇಲ್ದಿದ್ದವರು ಬಿಟ್ಬಿಡಿ, ನೋ ಪ್ರಾಬ್ಲಮ್. ಚೇಂಜ್ ಮಾಡೋರು ಮಾತ್ರ ಚೇಂಜ್ ಮಾಡಿ. ಸೊ ಇವಾಗ ನಾನು ಸ್ಟಾರ್ಟ್ ಮಾಡ್ತೀನಿ ಅಪ್ಲಿಕೇಶನ್ ಹೆಂಗೆ ಹಾಕೋದಂತ. ಇಲ್ಲಿ ನೋಡಿ ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಅನ್ನೋ ನಿಮಗೆ ಆಪ್ಷನ್ ಕಾಣಿಸ್ತಿದೆ ಅನಿಸುತ್ತೆ. ಸೊ ಅದ್ರ ಮೇಲೆ ನಾವು ಫಸ್ಟ್ ಆಫ್ ಆಲ್ ಕ್ಲಿಕ್ ಮಾಡಬೇಕಾಗಿರುತ್ತೆ. ಮೇಲ್ಗಡೆ ಸ್ಟಾರ್ಟ್, ಇಲ್ಲಿ ನೋಡಿ ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್, ಇದ್ರ ಮೇಲೆ ನಾವು ಫಸ್ಟ್ ಕ್ಲಿಕ್ ಮಾಡಬೇಕಾಗಿರುತ್ತೆ. ಫ್ರೆಂಡ್ಸ್ ಇವಾಗ ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ನೀವು ಅದೇ ರೀತಿ ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಕ್ಲಿಕ್ ಮಾಡಿದ್ಮೇಲೆ ಇಷ್ಟೆಲ್ಲ ಆಪ್ಷನ್ ಬರುತ್ತೆ. ಅದರಲ್ಲಿ ಏನಿಲ್ಲ, ಮ್ಯಾರೇಜ್ ರಿಜಿಸ್ಟ್ರೇಷನ್ ಅಂತ ಆಪ್ಷನ್ ಇಲ್ಲಿ ನೋಡಿ ರಿಂಗ್ ಈ ರೀತಿ ಇರುತ್ತೆ ಅಲ್ವಾ, ಮ್ಯಾರೇಜ್ ರಿಜಿಸ್ಟ್ರೇಷನ್ ಅಂತ. ಇದ್ರ ಮೇಲೆ ರಿಂಗ್ ಸಿಂಬಾಲ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಮತ್ತೆ 3 ಆಪ್ಷನ್ ಬರುತ್ತೆ. ಅದರಲ್ಲಿ ಫಸ್ಟ್ ಒಂದು ಆಪ್ಷನ್ ಹಿಂದೂ ಮ್ಯಾರೇಜ್ ಅಂತ ಕಾಣಿಸ್ತಿದೆ ಗೊತ್ತಾ, ಫಸ್ಟ್ ಆಪ್ಷನ್ಸು ರಿಂಗ್ ಫಸ್ಟ್ ರಿಂಗ್ ಸಿಂಬಾಲ್ ಕಾಣಿಸ್ತಿದೆ ಅಂದೆ ನೋಡಿ. ಹಾಂ, ಇದ್ರ ಮೇಲೆ ಕ್ಲಿಕ್ ಮಾಡಿ, ಹಿಂದೂ ಮ್ಯಾರೇಜ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೋಡಿ ಮತ್ತೆ ಈ ರೀತಿ ಇವಾಗ ಓಪನ್ ಆಗುತ್ತೆ. ಸೊ ಇದರಲ್ಲಿ ಅಂದರೆ ಡಾಕ್ಯುಮೆಂಟ್ಸ್ ಎಲ್ಲ ಈ ರೀತಿ ಎಲ್ಲ ಬೇಕಂತ ಕೇಳುತ್ತೆ. ನೋ ಪ್ರಾಬ್ಲಮ್, ಅದೆಲ್ಲ ನಿಮ್ಮ ಹತ್ರ ಇರುತ್ತೆ. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ. ಇವಾಗ ಏನಿಲ್ಲ, ಸಿಂಪಲ್ ಕೆಳಗಡೆ ಬಂದು ಕಂಟಿನ್ಯೂ ಬಟನ್ ಇರುತ್ತೆ. ಸೊ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಮತ್ತೆ ಈ ರೀತಿ ಓಪನ್ ಆಗುತ್ತೆ. ಹಿಂದೂ ಮ್ಯಾರೇಜ್ ಆನ್ಲೈನ್, ಹಿಂದೂ ಮ್ಯಾರೇಜ್ ಆಫ್ಲೈನ್ ಅಂತ ಬರುತ್ತೆ. ಸೊ ಹಿಂದೂ ಮ್ಯಾರೇಜ್ ಆಫ್ಲೈನ್ ಅಂದರೆ ನಾವು ಡೈರೆಕ್ಟ್ ಹೋಗಿ ಅಲ್ಲೇ ಅಪ್ಲಿಕೇಶನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಮತ್ತೆ ನಾವು ಅಪ್ರೂವಲ್ ಮಾಡಿಸ್ಬೇಕಾಗತ್ತೆ. ಹಿಂದೂ ಆನ್ಲೈನ್ ಅಂತ ಅಂದರೆ ಏನಂತ ಅಂದರೆ, ಆನ್ಲೈನ್ ಅಪ್ಲಿಕೇಶನ್ ಅಂದರೆ ನಾವು ಕುಳಿತುಕೊಂಡಿರೋ ಜಾಗದಲ್ಲೇ ಅಪ್ಲಿಕೇಶನ್ನ ಹಾಕಿ ಕುಳಿತುಕೊಂಡಿರೋ ಜಾಗದಲ್ಲೇ ನಾವು ಸರ್ಟಿಫಿಕೇಟ್ನ ಪಡ್ಕೊಳ್ಳೋದಾಗಿರುತ್ತೆ. ಸೊ ನಮಗೆ ಅದಕ್ಕೆ ಆನ್ಲೈನಲ್ಲೇ ನಾವು ಅರ್ಜಿಯನ್ನು ಹಾಕೋಣ. ಸೊ ಆನ್ಲೈನಲ್ಲೇ ನಾವು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿ ಆನ್ಲೈನಲ್ಲೇ ಮ್ಯಾರೇಜ್ ರಿಜಿಸ್ಟ್ರೇಷನ್ ಬೇಕಲ್ವ ನಮಗೆ ಸರ್ಟಿಫಿಕೇಟು. ಸೊ ಅದಕ್ಕೆ ಇದ್ರ ಮೇಲೆ ಫಸ್ಟ್ ಆಪ್ಷನ್ ಮೇಲೆ ಆನ್ಲೈನ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಡಿಕ್ಲರೇಷನ್ ಓಪನ್ ಆಗುತ್ತೆ. ಸೊ ಇಲ್ಲಿ 2 ಚೆಕ್ ಬಾಕ್ಸ್ ಕಾಣಿಸುತ್ತೆ. ಡಿಕ್ಲರೇಷನ್ ಕೆಳಗೆ 2 ಬಾಕ್ಸ್ ಮೇಲೆ ಈ ರೀತಿ ಟಿಕ್ ಹಾಕೊಳ್ಳೋಣ, ಸೆಲೆಕ್ಟ್ ಮಾಡ್ಕೊಳ್ಳೋಣ. ಆಮೇಲೆ ಕೆಳಗಡೆ ಕಂಟಿನ್ಯೂ ಅಂತ ಕಾಣಿಸ್ತಿದೆ ನೋಡಿ. ಸೊ ಕೆಳಗಡೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡೋಣ. ಸೊ ಈ ಕಂಟಿನ್ಯೂ ಮೇಲೆ ನಾವು ಇವಾಗ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ. ಸೊ ನೋಡ್ಬೋದು ನೀವು ಇಲ್ಲಿ ಫಸ್ಟ್ ಕೆಳಗಡೆ ಬಂದ ತಕ್ಷಣ ಇಲ್ಲಿ ಜಾಯಿಂಟ್ ಫೋಟೋ ಅಂತ ಕೇಳುತ್ತೆ. ಅಂದರೆ ಹುಡುಗ ಹುಡುಗಿದು ಫೋಟೋನ ಅಪ್ಲೋಡ್ ಮಾಡಬೇಕು. ಇಬ್ಬರು ಮದುವೆ ಆಗಿರೋದೊಂದು ಫೋಟೋ ಇರುತ್ತಲ್ವ, ಅದನ್ನೇ ನೀವು ಬೇಕಿದ್ರೆ ಒಂದು ಫೋಟೋನ ತೊಗೊಂಡ್ಬಿಟ್ಟು ಸೈಜ್ ಮಾಡಿ ಅಪ್ಲೋಡ್ ಮಾಡೋದಾಗಿರುತ್ತೆ. ಅದು JPG ಇರಬೇಕು. ಈ ರೀತಿ ಎಲ್ಲ ಇಲ್ಲಿ ಕೆಳಗಡೆ ಕೊಟ್ಟಿರ್ತಾರೆ ನೋಡಿ, 2 MB ಒಳಗೆ ಇರಬೇಕು, ಮತ್ತು JPG ಇರಬೇಕು. ಮತ್ತು ಸೈಜ್ ಬೇರೆ ಕೊಟ್ಟಿದ್ದಾರೆ ನೋಡಿ, ಅಗಲ 2673 ಇರಬೇಕು, ಹೈಟು 1890 ಅಂತ ಇರಬೇಕು. ಸೊ ಈ ರೀತಿ ಯಾವ ರೀತಿ ಸೈಜ್ ಮಾಡಬೇಕಂತ ಕೂಡ ನಾನು ತಿಳಿಸ್ಕೊಡ್ತೀನಿ. ಸೊ ಎಷ್ಟೋ ಜನಕ್ಕೆ ಫೋಟೋ ಅಪ್ಲೋಡ್ ಮಾಡೋದೇ ಪ್ರಾಬ್ಲಮ್ ಇರ್ತದೆ. ಸೊ ಫೋಟೋ JPG ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ, ನಿಮ್ಮ ಫೋನು ಲ್ಯಾಪ್ಟಾಪ್ ಸಿಸ್ಟಮ್ನಲ್ಲಿ ಯಾವುದ್ರಲ್ಲಾದರೂ. ಅದಕ್ಕೆ ಯಾವ ರೀತಿ ಸೈಜ್ ಕೊಡಬೇಕಂತ ಹೇಳ್ತೀನಿ. ಸೊ ನಿಮಗೆ ಡೈರೆಕ್ಟ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಸೈಟ್ ಓಪನ್ ಆಗುತ್ತೆ. ಸೊ ಸೈಟ್ ಓಪನ್ ಆದಾಗ ನೋಡಿ ಇಲ್ಲಿ ಕೆಳಗಡೆ ಸೆಲೆಕ್ಟ್ ಇಮೇಜ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆ ನೋಡಿ. ಸೊ ಕೆಳಗಡೆ ಸೆಲೆಕ್ಟ್ ಇಮೇಜ್ ಅಂತ ಇಲ್ಲಿ ನೋಡಿ ಅಪ್ಲೋಡ್ ಇಮೇಜ್ ಇದೆ. ಹಾಂ, ಇಲ್ಲಿ ಸೆಲೆಕ್ಟ್ ಇಮೇಜ್ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಗೆ ಯಾವ ಫೋಟೋ ಬೇಕಲ್ವ, ನೀವು ಮ್ಯಾರೇಜ್ ಆಗೋ ಜೋಡಿ ಫೋಟೋ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಏನಾಗತ್ತ ಅಂತಂದರೆ ಇಲ್ಲಿ ಡಿಸ್ಪ್ಲೇ ಮೇಲೆ ಬಂದುಬಿಡುತ್ತೆ ಫೋಟೋ. ಸೊ ಇಲ್ಲಿ ನೋಡಿ ಫೋಟೋ ಈ ರೀತಿ ಬರುತ್ತೆ. ಆಮೇಲೆ ನಮಗೆ ಸೈಜ್ ಬೇಕಲ್ವ, ಅಗಲ ಮತ್ತು ಹೈಟು ಇಷ್ಟಿಷ್ಟು ಅಂತ, ಅದನ್ನು ಇಲ್ಲಿ ನೋಡ್ಕೊಳ್ಳಿ. ಇಲ್ಲಿ ನೋಡಿ ಅದು ಪಿಕ್ಸೆಲಲ್ಲಿ ಇರಬೇಕು, ಅಂದರೆ PX ಅಂತ ಇರಬೇಕು ಆಪ್ಷನ್ನು. ನೀವು ನೋಡ್ಕೊಳ್ಳಿ ಇಲ್ಲಿ ಫೋಟೋ ಇದು ಮಾಡುವಾಗ ಇಲ್ಲಿ ನೋಡಿ ಯೂನಿಟ್ ಅಂತ ಇದೆ, ಇಲ್ಲಿ PX ಅಂತಲೇ ಸೆಲೆಕ್ಟ್ ಇರುತ್ತೆ. ಸೊ PX ಅಂತಲೇ ಇರಲಿ, ಓಕೆನಾ, ಆಪ್ಷನ್ ಚೇಂಜ್ ಮಾಡಬೇಡಿ. ಸೊ PX ಅಂತಲೇ ಇರಬೇಕಲ್ಲಿ, ಯಾವುದನ್ನು ಚೇಂಜ್ ಮಾಡ್ಕೊಳ್ಬೇಡಿ. ಸೊ PXಲ್ಲಿ ಇಟ್ಕೊಂಡು ಇವಾಗ ವಿಡ್ತ್ ಅಂದರೆ ಅಗಲ ಎಷ್ಟು ಇರಬೇಕಂದ್ರೆ ಇಲ್ಲಿ ನೋಡಿ 2673 ಇರಬೇಕು ಸೈಜು. ಸೊ ಇವಾಗ ವಿಡ್ತ್ ಇದ್ದಲ್ಲಿ 2673 ಅಂತ ಟೈಪ್ ಮಾಡ್ಕೊಳ್ಳಿ. ಆಮೇಲೆ ಹೈಟ್ ಬಂದುಬಿಟ್ಟು ನೋಡಿ, ಹೈಟ್ ಬೇಕಲ್ವ, ಉದ್ದ ಎಷ್ಟು ಅಂತ ಅದನ್ನು ಕೂಡ ಅಲ್ಲೇ ಕೊಟ್ಟಿದ್ದಾರೆ, ನೋಡ್ಕೊಳ್ಬೋದು ನೀವು. ಇಲ್ಲಿ ನೋಡಿ 1890. ಸೊ ಅಲ್ಲಿ ಹೋಗಿಬಿಟ್ಟು ಮತ್ತೆ ನಾವು 1890 ಅಂತ ಹಾಕ್ಕೊಂಡು ಸಿಂಪಲಾಗಿ ಮೇಲ್ಗಡೆ ಒಂದು ಇಲ್ಲಿ ಫೋಟೋ ರೀಸೈಜ್ ಆಗುತ್ತೆ, ಏನಿಲ್ಲ. ನೀವು ಸಿಂಪಲಾಗಿ ಮೇಲ್ಗಡೆ ಡೌನ್ಲೋಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗಿರುತ್ತೆ ಫೋಟೋ ಸೈಜ್ ಆದ ತಕ್ಷಣ. ಸೊ ಇಲ್ಲಿ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಇನ್ನೊಂದು ಸಲ ಕೆಳಗಡೆ ಡೌನ್ಲೋಡ್ ಇಮೇಜ್ ಅಂತ ಬರುತ್ತೆ. ಸೊ ಡೌನ್ಲೋಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಫೋಟೋ ಡೌನ್ಲೋಡ್ ಆಗಿ ನಿಮ್ಮ ಗ್ಯಾಲರಿನಲ್ಲಿ ಅಥವಾ ಫೈಲ್ ಮ್ಯಾನೇಜರಲ್ಲಿ ಸೇವ್ ಆಗುತ್ತೆ. ಇವಾಗ ನೀವು ಆ ಫೋಟೋನ ಡೈರೆಕ್ಟಾಗಿ ನೀವು ಅಲ್ಲಿ ಹೋಗಿ ಅಪ್ಲೋಡ್ ಕೊಟ್ಟರೆ ಅದು ಅಪ್ಲೋಡ್ ಆಗುತ್ತೆ. ಸೊ ಈ ರೀತಿ ಸೈಜ್ ಆದಮೇಲೆ ಕೆಳಗಡೆ ಇಲ್ಲಿ ಅಪ್ಲೋಡ್ ಅನ್ನೋ ಆಪ್ಷನ್ ಕಾಣಿಸ್ತಿದೆ ಗೊತ್ತಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಗ್ಯಾಲರಿನಲ್ಲಿ ಅಥವಾ ಯಾವುದ್ರಲ್ಲಿ ಸೇವ್ ಮಾಡಿದ್ದೀರ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಫೋಟೋನ. ಅಂದರೆ ಇಬ್ಬರದು ಜೋಡಿ ಫೋಟೋ, ಗಂಡ ಹೆಂಡ್ತಿದು, ಹುಡುಗ ಹುಡುಗಿದು ಮ್ಯಾರೇಜ್ ಆಗಿರೋದು. ಸೊ ಫೋಟೋ ಆಟೋಮೆಟಿಕ್ಲಿ ನೋಡಿ ಈ ರೀತಿ ಇಲ್ಲಿ ಆ್ಯಡ್ ಆಗುತ್ತೆ. ನಾನು ಸಿಂಪಲಾಗಿ ಕಾಣಿಸಿದ್ದೀನಿ ಎಕ್ಸಾಂಪಲ್ ಆಗಿ. ಸೊ ನೀವು ಹುಡುಗ ಹುಡುಗಿದು ಆ್ಯಡ್ ಮಾಡಿ. ಅದಾದಮೇಲೆ ಕೆಳಗಡೆ ಬನ್ನಿ. ಫೋಟೋ ಆದಮೇಲೆ ಇಲ್ಲಿ ಡೇಟ್ ಆಫ್ ಮ್ಯಾರೇಜ್ ಅಂತ ಬರುತ್ತೆ. ಸೊ ಡೇಟ್ ಆಫ್ ಮ್ಯಾರೇಜ್ ಬಂದುಬಿಟ್ಟು
ನೀವು ಮ್ಯಾರೇಜ್ ಆಗಿರ್ತೀರಲ್ವ, ಮದುವೆ ಆಗಿರೋ ದಿನಾಂಕವನ್ನು ಇಲ್ಲಿ ಹಾಕಬೇಕಾಗಿರುತ್ತೆ. ಸೊ ಇಲ್ಲಿ ನೋಡಿ, ನಿಮ್ಮ ಇನ್ವಿಟೇಷನ್ ಕಾರ್ಡ್ನಲ್ಲಿ ಎಕ್ಸಾಕ್ಟ್ ಡೇಟ್ ಇರುತ್ತೆ, ಅದೇ ಡೇಟ್ನ ಹಾಕಬೇಕು. ಯಾಕಂದರೆ ಇನ್ವಿಟೇಷನ್ ಕಾರ್ಡ್ನ ಅಪ್ಲೋಡ್ ಮಾಡಿರ್ತೀವಲ್ವ, ಸೊ ಅದ್ರ ಮೇಲೆ ಇರೋ ಡೇಟ್ನ ನಾವು ಇಲ್ಲಿ ಹಾಕಬೇಕಾಗಿರುತ್ತೆ. ಸೊ ಇನ್ವಿಟೇಷನ್ ಡೇಟ್ ಮೇಲೆ ಮದುವೆ ಡೇಟ್ ಇರುತ್ತೆ. ಸೊ ಕರೆಕ್ಟ್ ಮದುವೆ ಡೇಟ್ನ ಪರ್ಫೆಕ್ಟಾಗಿ ಹಾಕಿ, ಓಕೆನಾ, ಮಿಸ್ ಮಾಡ್ಕೋಬೇಡಿ. ಆಮೇಲೆ ಕೆಳಗಡೆ ಬಂದುಬಿಟ್ಟು ಇಲ್ಲಿ ಎಸ್ ಅಂತಲೇ ಇರಲಿ, ನೋ ಅಂತ ಹಾಕಬೇಡಿ. ಇಂಡಿಯಾದಲ್ಲೇ ಮ್ಯಾರೇಜ್ ಆಗಿದ್ದಲ್ವ, ಎಸ್ ಅಂತಲೇ ಇರಲಿ. ಆಮೇಲೆ ಕೆಳಗಡೆ ಇಲ್ಲಿ ಅಡ್ರೆಸ್ ಎಲ್ಲ ಕೇಳುತ್ತೆ. ಸೊ ಎಷ್ಟು ಜನ ಏನು ಮಾಡ್ತೀರಾ, ಅಡ್ರೆಸ್ ಬಂದುಬಿಟ್ಟು ನಿಮಗೆ ಆಧಾರ್ ಕಾರ್ಡಲ್ಲಿ ಇರೋದಲ್ಲ, ಇದು ಮದುವೆ ಆಗಿರೋ ಅಡ್ರೆಸ್ಸು, ಅಂದರೆ ಮದುವೆ ಆಗಿರೋ ಪ್ಲೇಸ್ ಅಡ್ರೆಸ್ಸು. ಅಂದರೆ ನೀವು ಯಾವ್ದಾದ್ರು ಒಂದು ಶಾಮಿಯಾನ ಹಾಲ್ನಲ್ಲಿ ಅಥವಾ ಯಾವ್ದಾದ್ರು ದೇವಸ್ಥಾನದಲ್ಲಿ ಒಟ್ಟಿನಲ್ಲಿ ಎಲ್ಲಾಗಿದ್ದೀರೋ ಆ ಪ್ಲೇಸಿಂದು ಅಡ್ರೆಸ್ನ ಹಾಕಬೇಕಾಗಿರುತ್ತೆ. ಸೊ ನೀವೇನಾದರೂ ಅಕಸ್ಮಾತ್ ನಿಮ್ಮ ಹುಡುಗನ ಮನೆಯಲ್ಲೇ ನೀವು ಏನಾದರೂ ಮದುವೆ ಆಗಿದ್ದರೆ ಆ ಹುಡುಗನ ಆಧಾರ್ ಕಾರ್ಡಲ್ಲಿರೋ ಅಡ್ರೆಸ್ ಹಾಕಿ, ಹುಡುಗಿ ಮನೆಯಲ್ಲೇ ಆಗಿದ್ದರೆ ಹುಡುಗಿ ಆಧಾರ್ ಕಾರ್ಡಲ್ಲಿ ಇರೋದು ಹಾಕಿರಿ. ಇಲ್ಲಾಂದರೆ ಬೇರೆ ಕಡೆ ಆಗಿದ್ದರೆ ಒಟ್ಟಿನಲ್ಲಿ ಯಾವ ಪ್ಲೇಸಲ್ಲಿ ಆಗಿದ್ದೀರಾ ಅದನ್ನು ಅಡ್ರೆಸ್ನ ಹಾಕೋದಿರುತ್ತೆ. ಅಂದರೆ ಊರು ಹಾಕಬೇಕಾಗಿರುತ್ತೆ, ಊರ ಹೆಸರು, ಆಮೇಲೆ ಸ್ಟೇಟು, ಯಾವ ಡಿಸ್ಟಿಕ್ಕು, ಯಾವ ತಾಲೂಕು. ಸಿಂಪಲಾಗಿ ಇಲ್ಲಿ ಏನಿಲ್ಲ, ಒಟ್ಟಿನಲ್ಲಿ ಮದುವೆ ಆಗಿರೋದು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಮದುವೆ ಆಗಿರೋ ಪ್ಲೇಸ್ನ ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಯಾವ ತಾಲೂಕು ಅಂತ ಕೇಳುತ್ತೆ, ಸೊ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ನೋಡಿಕೊಂಡು ಡಿಸ್ಟಿಕ್ನಲ್ಲೇ ಇದು ಪರ್ಫೆಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆನಾ. ಆಮೇಲೆ ತಾಲೂಕು ಕೇಳುತ್ತೆ, ಸೊ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಹೋಬಳಿ ಕೇಳುತ್ತೆ. ಹೋಬಳಿ ಅಂತ ಅಂದರೆ ಪ್ರತಿಯೊಂದು ತಾಲೂಕಿಗೂ ತನ್ನದೇ ಆದ ಹೋಬಳಿ ಇರುತ್ತೆ. ಸೊ ಗೊತ್ತಿಲ್ಲ ಅಂದರೆ ಯಾರಿಗಾರು ಕೇಳ್ಕೊಳ್ಳಿ. ನೀವು ಜಾತಿ ಆದಾಯದಲ್ಲಿ ಬೇಕಾದ್ರೆ ಹೋಬಳಿಗಳಿರ್ತವೆ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮ್ಮ ಊರಿಗೆ ಸಂಬಂಧಪಟ್ಟಿದ್ದು, ತಾಲೂಕಿಗೆ ಸಂಬಂಧಪಟ್ಟಿದ್ದು ಹೋಬಳಿಗಳು ಕಾಣಿಸುತ್ತೆ. ಸೊ ನಿಮ್ಮ ಹೋಬಳಿ ಯಾವುದು, ಇಲ್ಲಾಂದರೆ ನಿಮ್ಮದು ಟೌನ್ ಇದ್ದರೆ ಟೌನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ಹೋಬಳಿ ಇಲ್ಲ ಅಂದರೆ ಟೌನ್ ಹೆಸರು ಬರುತ್ತೆ, ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ, ನೋ ಇಶ್ಯೂ. ಆಮೇಲೆ ಕೆಳಗಡೆ ವಿಲೇಜ್ ಸಿಟಿ ಬಂದಿರುತ್ತೆ. ಸೊ ನಿಮ್ದು ಯಾವ್ದು ವಿಲೇಜ್ ಸಿಟಿ ಮದುವೆ ಆಗಿರೋದು ಅದನ್ನು ಸೆಲೆಕ್ಟ್ ಮಾಡಿ. ಆಮೇಲೆ ಮದುವೆ ಆಗಿರೋ ಜಾಗದ ಪಿನ್ ಕೋಡ್ ಕೇಳುತ್ತೆ, ಸೊ ಅದನ್ನು ಹಾಕಿ ಎಲ್ಲ ಫಿಲಪ್ ಆದಮೇಲೆ ಕೆಳಗಡೆ ಕಂಟಿನ್ಯೂ ಅನ್ನೋ ಬಟನ್ ಕಾಣಿಸ್ತಿದೆ. ಸೊ ಕಂಟಿನ್ಯೂ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಪೇಜ್ ಹೋಗುತ್ತೆ. ಸೊ ನೆಕ್ಸ್ಟ್ ಪೇಜ್ ಬಂದುಬಿಟ್ಟು ಬ್ರೈಡ್ ಡೀಟೇಲ್ಸ್ ಅಂದರೆ ಹೆಣ್ಣು ಮಗಳ, ಅಂದರೆ ಮದುವೆ ಆಗಿರೋ ಹುಡುಗಿದು ಡೀಟೇಲ್ಸ್ನ ಹಾಕೋದಿರುತ್ತೆ. ಅಂದರೆ ಮಗಳು, ಹುಡುಗಂದಲ್ಲ, ಹುಡುಗಿ ಡೀಟೇಲ್ಸ್ ಫಿಲಪ್ ಮಾಡೋದಿರುತ್ತೆ. ಸೊ ಇಲ್ಲಿ ಮೇಲ್ಗಡೆ ಅಡ್ರೆಸ್ ಇದ್ದಲ್ಲಿ ಕರೆಂಟ್ ಇರಲಿ, ಸೊ ಅದ್ರ ಮೇಲೆ ಟಿಕ್ ಇರುತ್ತೆ, ಏನೂ ಚೇಂಜ್ ಮಾಡ್ಕೊಳ್ಬೇಡಿ. ಆಮೇಲೆ ಎಷ್ಟು ಜನ KYC ಮಾಡಬೇಕಂತಾರೆ, ಸೊ KYC ಇವಾಗಲೇ ಮಾಡ್ಕೋಬೇಡಿ. ಯಾಕಂದರೆ KYC ಇಲ್ಲೂ ಮಾಡಿ, ಲಾಸ್ಟ್ ಕೂಡ ಈ ಸಲ 2 ಸಲ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇವಾಗ KYC ಮಾಡಬೇಡಿ, ಲಾಸ್ಟ್ ಒಂದು ಸಲ KYC ಮಾಡಿಬಿಟ್ರೆ ಮುಗೀತು. ಸೊ ಅದಕ್ಕೆ ಅದು ಮೇಲ್ಗಡೆ ಹೆಂಗಿದೆ ಹಾಗೆ ಬಿಡಿ. ಆಮೇಲೆ ಕೆಳಗಡೆ ಬಂದುಬಿಟ್ಟು ನೋಡಿ, ಇಲ್ಲಿ ಅನ್ಮ್ಯಾರಿಡ್ ಅಂತಲೇ ಇರುತ್ತೆ. ಸೊ ಅದನ್ನೇನು ಚೇಂಜ್ ಮಾಡ್ಕೊಳ್ಬೇಡಿ, ಅದನ್ನು ಕ್ಲಿಕ್ಕೇ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ, ಅನ್ಮ್ಯಾರಿಡ್ ಅಂತಲೇ ಇರಲಿ. ಸೊ ಆಮೇಲೆ ಇಲ್ಲಿ ಬಂದುಬಿಟ್ಟು ಕೆಳಗಡೆ ಮಿಸ್ಟರ್, ಮಿಸ್ಸಸ್ ಇವೆಲ್ಲ ಇರುತ್ತೆ. ಸೊ ಹುಡುಗಿದು MRS ಅಂತಲೇ ಇರುತ್ತೆ, ಅದನ್ನೇನು ಚೇಂಜ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ, ಓಕೆನಾ. ಸೊ ಇಲ್ಲಿ ಮೇಲ್ಗಡೆ ಅನ್ಮ್ಯಾರಿಡ್ ಅಂತ ಇರಲಿ. ಆಮೇಲೆ ಏನಕ್ಕಂತ ಅಂದರೆ ಮದುವೆ ಆಗೋಕ್ಕಿಂತ ಮುಂಚೆ ಅನ್ಮ್ಯಾರಿಡೇ ಇರುತ್ತೆ, ಸೊ ಅದನ್ನೇನು ಚೇಂಜ್ ಮಾಡ್ಕೋಬೇಡಿ. ಸೊ ಇಲ್ಲಿ MRS, ಹುಡುಗಿದು ಮಿಸ್ಟರ್ಸ್ ಅಂತಲೇ ಇರುತ್ತೆ, ಮಿಸ್ಸಸ್ ಅಂತಲೇ ಇರುತ್ತೆ, ಸಾರಿ. ಇಲ್ಲಿ MRS ಅಂತಲೇ ಇರಲಿ, ಹುಡುಗನ ಮಾತ್ರ SMT ಬರುತ್ತೆ. ಸೊ ಅದನ್ನೇನು ಕ್ಲಿಕ್ ಮಾಡ್ಕೊಳ್ಬೇಡಿ, ಹುಡುಗಿದು ಸರಿ ಇರುತ್ತೆ. ಆಮೇಲೆ ಇಲ್ಲಿ ಫಸ್ಟ್ ನೇಮ್ ಕೇಳುತ್ತೆ. ಫಸ್ಟ್ ನೇಮ್ ಬಂದುಬಿಟ್ಟು ಹುಡುಗಿದು ಆಧಾರ್ ಕಾರ್ಡಲ್ಲಿ ಏನಿದೆ ಅಲ್ಲ, ಸೇಮ್ ಆ್ಯಸ್ ಇಟ್ ಇಸ್ ಹಾಗೆ ಹಾಕಿ. ಆಧಾರ್ ಕಾರ್ಡಲ್ಲಿ ಇರೋ ರೀತಿಯೇ ಒಂದು ಸ್ಪೆಲ್ಲಿಂಗ್ ಮಿಸ್ ಆಗದೆ ಹುಡುಗಿದು ಫಸ್ಟ್ ಹೆಸರು, ಮಿಡಲ್ ನೇಮ್ ಅಂದರೆ ತಂದೆ ಹೆಸರು, ಲಾಸ್ಟ್ ನೇಮ್ ಅಂದರೆ ಅಡ್ಡ ಹೆಸರು ಆಗಿರುತ್ತೆ. ಇದನ್ನು ತಿಳ್ಕೊಳ್ಳಿ ನಾಲೆಜು. ಸೊ ಎಷ್ಟು ಆಧಾರ್ ಕಾರ್ಡ್ಗಳಲ್ಲಿ ಏನಾಗಿರುತ್ತೆ, ಹುಡುಗಿದ ಹೆಸರು ಇರುತ್ತೆ, ತಂದೆ ಹೆಸರು ಇರಲ್ಲ, ಸರ್ ನೇಮ್ ಇರುತ್ತೆ. ಸೊ ಹೆಂಗಿದೆ ಅದೇ ರೀತಿ ಹಾಕಿ. ತಂದೆ ಹೆಸರು ಇರಲಿಲ್ಲ, ಅಡ್ಡ ಹೆಸರು ಇರಲಿಲ್ಲ ಅಂದರೆ ಬಿಟ್ಟಿಡಿ. ಅವ್ರ ಹೆಸರು ಇದ್ದರೆ ಮಾತ್ರ ಅವ್ರ ಹೆಸರನ್ನ ಅಷ್ಟೇ ಹಾಕಿ. ಇಲ್ಲಾಂದರೆ ಪೂರ್ತಿ ಹೆಸರಿದೆ, ನಿಮ್ಮ ಹೆಸರಿದೆ, ನಿಮ್ಮ ತಂದೆ ಹೆಸರಿದೆ ಅಂದರೆ, ನಿಮ್ಮ ಸರ್ ನೇಮ್ ಇದೆ ಅಂದರೆ ಫಸ್ಟ್ ನೇಮು, ಮಿಡಲ್ ನೇಮು, ಲಾಸ್ಟ್ ನೇಮ್ ಹಾಕಿ. ಸೊ ಇದು ಅರ್ಥ ಆಯ್ತು ಅಂದ್ಕೊಳ್ತೀನಿ. ಆಮೇಲೆ ಡೇಟ್ ಆಫ್ ಬರ್ತ್ ಕೇಳುತ್ತೆ. ಸೊ ಡೇಟ್ ಆಫ್ ಬರ್ತು ಆಧಾರ್ ಕಾರ್ಡಲ್ಲಿ ಇದ್ದಂಗೆ ಹಾಕೊಳ್ಳಿ. ಸೊ ಇಲ್ಲಿ ಯಾಕೆ ಆಧಾರ್ ಕಾರ್ಡಲ್ಲಿ ಇದ್ದಂಗೆ ಹಾಕ್ಕೊಳ್ಬೇಕಂದ್ರೆ ಲಾಸ್ಟ್ ಸೈನ್ ಮಾಡುವಾಗ ನಿಮಗೆ ಪ್ರಾಬ್ಲಮ್ ಆಗಬಾರ್ದು, ಸೇಮ್ ಸ್ಪೆಲ್ಲಿಂಗ್ ಇರಬೇಕು, ಅದಕ್ಕೋಸ್ಕರ. ಸೊ ಡೇಟ್ ಆಫ್ ಬರ್ತ್ ಆಧಾರ್ ಕಾರ್ಡಲ್ಲಿ ಇದ್ದಂಗೆ ಹಾಕೊಳ್ಳಿ. ಸೊ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಏಜ್ ಇಯರ್ ಆಟೋಮೆಟಿಕ್ಲಿ ಇಲ್ಲಿ ತೊಗೊಂಡ್ಬಿಡತ್ತೆ, ಡೇಟ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ. ಆಮೇಲೆ ಕೆಳಗಡೆ ಫೋನ್ ನಂಬರ್ ಕೇಳುತ್ತೆ. ಸೊ ಫೋನ್ ನಂಬರ್ನ ನೀವು ಎಂಟರ್ ಮಾಡಬೇಕಾಗಿರುತ್ತೆ, ಹುಡುಗಿ ಫೋನ್ ನಂಬರ್ ಆಗಿರುತ್ತೆ. ಸೊ ಹುಡುಗಿದು ಯಾವ ಫೋನ್ ನಂಬರ್ ಇದೆ ಅದನ್ನು ಹಾಕಿ. ಇಮೇಲ್ ID ಕೇಳುತ್ತೆ, ಇಮೇಲ್ ID ಹಾಕೋ ಅವಶ್ಯಕತೆ ಇಲ್ಲ, ಅದನ್ನು ಬಿಟ್ಬಿಡಿ. ಇದು ಅರ್ಥ ಆಯ್ತು ಅಂದ್ಕೊಳ್ತೀನಿ. ಮೇಲ್ಗಡೆ ಪರ್ಸ್ನಲ್ ಇನ್ಫಾರ್ಮೇಷನು. ಆಮೇಲೆ ಕೆಳಗಡೆ ಬಂದುಬಿಟ್ಟು ಅಡ್ರೆಸ್ನ ಫಿಲಪ್ ಮಾಡೋದಾಗಿರುತ್ತೆ, ಇದು ಎಸ್ ಅಂತಲೇ ಇರಲಿ. ಆಮೇಲೆ ಕೆಳಗಡೆ ಇದು ಆ ಹುಡುಗಿದು ಆಧಾರ್ ಕಾರ್ಡಲ್ಲಿ ಏನು ಅಡ್ರೆಸ್ ಇದೆ ಅದೇ ರೀತಿನೇ ಹಾಕಿ. ಹೌಸ್, ಬಿಲ್ಡಿಂಗ್ ನೇಮು, ಆಮೇಲೆ ಸ್ಟ್ರೀಟ್ ಅಂದರೆ ಊರಿಂದ ಅಡ್ರೆಸ್ಸು, ಆಮೇಲೆ ಸ್ಟೇಟ್ ಕೇಳುತ್ತೆ, ಡಿಸ್ಟಿಕ್ ಕೇಳುತ್ತೆ, ತಾಲೂಕೆಲ್ಲ ಕೇಳುತ್ತೆ. ಸೊ ಇದು ಹುಡುಗಿದ ಅಡ್ರೆಸ್ ಅಂದರೆ ಇವಾಗ ನಾವು ಇವಾಗ ಫಿಲಪ್ ಮಾಡ್ತಿದ್ದೀವಲ್ವ, ಅದಕ್ಕೆ ಹುಡುಗಿ ಆಧಾರ್ ಕಾರ್ಡಲ್ಲಿ ಏನಿದೆ ಅದೇ ರೀತಿ ನಾವು ಫಿಲಪ್ ಮಾಡಬೇಕಾಗಿರುತ್ತೆ. ಸರಿಯಾಗಿ ನೋಡಿಕೊಂಡು ಇದನ್ನು ಫಿಲಪ್ ಮಾಡಿ, ಓಕೆನಾ. ಯಾಕಂತಂದರೆ ಆಧಾರ್ ಕಾರ್ಡಲ್ಲಿ ಆ್ಯಸ್ ಇಟ್ ಇಸ್ ಹೆಂಗಿರುತ್ತೆ ಅದನ್ನು ನೀವು ಮುಂದೆ ಇಟ್ಕೊಳ್ಳಿ, ಸ್ಪೆಲ್ಲಿಂಗ್ ಎಲ್ಲ ನೋಡ್ಕೊಳ್ಳಿ, ಅದೇ ರೀತಿಯೇ ಟೈಪ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ನೋಡಿ ಡಿಸ್ಟಿಕ್ ಹೇಳುತ್ತೆ, ತಾಲೂಕು ಯಾವ್ದು ಬರುತ್ತೆ, ಹುಡುಗಿ ಆಧಾರ್ ಕಾರ್ಡಲ್ಲಿ ಇದ್ದಿದ್ದು ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಹೋಬಳಿ ಬರುತ್ತೆ, ಹೋಬಳಿ ಯಾವುದಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹೋಬಳಿ ಅಥವಾ ಟೌನ್ ಆಗಿದ್ದರೆ ವಾರ್ಡ್ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇನು ತುಂಬ ಈಸಿ, ನಿಮ್ಗೆ ಗೊತ್ತಿರೋದಾಗಿರ್ತದೆ. ಆಮೇಲೆ ಸಿಟಿ ಬರುತ್ತೆ, ನಿಮ್ದು ಯಾವುದಂದರೆ ತಾಲೂಕು ಯಾವ್ದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಆಧಾರ್ ಕಾರ್ಡಲ್ಲಿ ಪಿನ್ ಕೋಡ್ ಕೇಳುತ್ತೆ. ಸೊ ಆ್ಯಸ್ ಇಟ್ ಇಸ್ ಹೆಂಗೆ ಪಿನ್ ಕೋಡ್ ಇದೆ ಅದೇ ರೀತಿ ಹಾಕಿ. ಹಾಕಾದ್ಮೇಲೆ ಕೆಳಗಡೆ
ಮೈ ಪರ್ಮನೆಂಟ್ ಅಡ್ರೆಸ್ ಇಸ್ ದ ಸೇಮ್ ಅಂತ ಇರುತ್ತೆ ಒಂದು ಬಾಕ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ಬಾಕ್ಸ್ ಮೇಲೆ ಟಿಕ್ ಮಾಡ್ಕೊಂಡ ತಕ್ಷಣ ಆಟೋಮೆಟಿಕ್ಲಿ ಕೆಳಗಿನ ಅಡ್ರೆಸ್ ಎಲ್ಲ ಫಿಲಪ್ ಆಗಿಬಿಡುತ್ತೆ. ಕೆಳಗಿನ ಕಾಲಮ್ ಎಲ್ಲ ಇದೇ ಫಿಲಪ್ ಆಗುತ್ತೆ, ಇದನ್ನೇನು ಮಾಡ್ಲಿಕ್ಕೆ ಹೋಗಬೇಡಿ. ಸೊ ಬಿಟ್ಟಿಡಿ. ಸೊ ಇವೆರಡು ಕಾಲಮ್ ಫಿಲಪ್ ಆದ ತಕ್ಷಣ, ಅಡ್ರೆಸ್ ಫಿಲಪ್ ಆದ ತಕ್ಷಣ ಕೆಳಗಡೆ ಸ್ಕ್ರೋಲ್ ಮಾಡಿ. ಸೊ ಕೆಳಗಡೆ ನಾವು ಸ್ಕ್ರೋಲ್ ಮಾಡಬೇಕಾಗಿರುತ್ತೆ. ಮಾಡಿದ್ಮೇಲೆ ಇಲ್ಲಿ ಫಾದರ್ ಡೀಟೇಲ್ಸ್ ಕೇಳುತ್ತೆ, ಅಂದರೆ ಹುಡುಗಿ ತಂದೆ ಹೆಸರು ಹಾಕಬೇಕಾಗಿರುತ್ತೆ. ಸೊ ಇಲ್ಲಿ ಏನಿಲ್ಲ, ಸಿಂಪಲ್ಲಾಗಿ ಹುಡುಗಿದು ತಂದೆ ಹೆಸರು ಏನಿದೆ ಅದೇ ರೀತಿ ಫಸ್ಟ್ ನೇಮು, ಮಿಡಲ್ ನೇಮು, ಲಾಸ್ಟ್ ನೇಮ್ ಇದು ನಿಮಗೆ ಗೊತ್ತಲ್ವ ಹಾಕೋದು. ಸೊ ಅದೇ ರೀತಿ ಹಾಕಿ, ಅವರ ಆಧಾರ್ ಕಾರ್ಡಲ್ಲಿ ಹುಡುಗಿ ತಂದೆ ಆಧಾರ್ ಕಾರ್ಡಲ್ಲಿ ಏನು ಹೆಸರಿದೆ ಸೊ ಅದೇ ರೀತಿ ಹಾಕಿ, ಓಕೆನಾ. ಅದಾದಮೇಲೆ ಅದೇ ರೀತಿ ಕೆಳಗಡೆ ಹುಡುಗಿದು ತಾಯಿ ಹೆಸರು ಕೇಳುತ್ತೆ. ಸೊ ತಾಯಿ ಹೆಸರು ಕೂಡ ಹಾಕಬೇಕಾಗಿರುತ್ತೆ. ಆ್ಯಸ್ ಇಟ್ ಈಸ್ ಆಧಾರ್ ಕಾರ್ಡಲ್ಲಿ ಹೆಂಗಿದೆ ಅದೇ ರೀತಿ ಅವ್ರ ತಂದೆ ತಾಯಿ ಹೆಸರುಗಳನ್ನ ಹಾಕೊಳ್ಬೇಕಾಗಿರುತ್ತೆ. ನೀವು ಇನ್ನೆಲ್ಲ ಸಿಂಪಲ್ಲಾಗಿ ಹುಡುಗಿ ತಂದೆ ಹೆಸರೇನೋ, ಅವ್ರದ್ದು ಮಿಡಲ್ ನೇಮೇನು, ಲಾಸ್ಟ್ ನೇಮೇನು ಹಾಕಿ, ಇಲ್ಲಾಂದರೆ ಜಸ್ಟ್ ಅವ್ರ ಫಸ್ಟ್ ನೇಮ್ ಅಷ್ಟೇ ಹಾಕಿದ್ರೂ ನಡೀತದೆ. ಅದೆಲ್ಲ ಹಾಕಾದ್ಮೇಲೆ ಏನಿಲ್ಲ, ಸಿಂಪಲ್ಲಾಗಿ ಎಲ್ಲ ಟೋಟಲಾಗಿ ಫಿಲಪ್ ಮಾಡಾದ್ಮೇಲೆ ಕೆಳಗಡೆ ಕಂಟಿನ್ಯೂ ಅನ್ನೋ ಬಟನ್ ಕಾಣಿಸುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನೋಡಿ ಬ್ರೈಡ್ ಗ್ರೂಮ್ ಡೀಟೇಲ್ಸ್, ಅಂದರೆ ಮದುಮಗನ ಅಂದರೆ ಹುಡುಗನ ಡೀಟೇಲ್ಸ್ ಫಿಲಪ್ ಮಾಡೋದಾಗಿರುತ್ತೆ. ಸೊ ಇವಾಗ ಸೇಮ್ ಮೇಲ್ಗಡೆ ಏನು ಕ್ಲಿಕ್ ಮಾಡಬೇಡಿ, ಅದು ಹಾಗೆ ಇರುತ್ತೆ. ಅದೇ ರೀತಿ ಇದ್ರ ಮೇಲೆ ಅನ್ಮ್ಯಾರಿಡ್ ಅಂತ ಇರಲಿ, ಮಿಸ್ಟರ್ ಅಂತ ಇರುತ್ತೆ. ಅದೇ ರೀತಿ ಹುಡುಗನ ಫಸ್ಟ್ ನೇಮು, ಮಿಡಲ್ ನೇಮು, ಲಾಸ್ಟ್ ನೇಮು, ಅಂದರೆ ಹುಡುಗನ ಆಧಾರ್ ಕಾರ್ಡಲ್ಲಿ ಹೆಂಗಿದೆ ಸೇಮ್ ಟು ಸೇಮ್ ಅದೇ ರೀತಿ ಹಾಕಿ, ಓಕೆನಾ. ಅದಾದಮೇಲೆ ಹುಡುಗನ ಡೇಟ್ ಆಫ್ ಬರ್ತ್ನ ಹಾಕಿ, ಆಮೇಲೆ ಆಟೋಮೆಟಿಕ್ಲಿ ಏಜ್ ತನ್ನಿಂದ ತಾನೇ ತೊಗೊಳುತ್ತೆ. ಡೇಟ್ ಆಫ್ ಬರ್ತ್ ಎಲ್ಲ ಹಾಕಾದ್ಮೇಲೆ ಆಮೇಲೆ ಹುಡುಗನ ಫೋನ್ ನಂಬರ್ನ ಹಾಕಿ, ಓಕೆನಾ. ಇದು ಫಿಲಪ್ ಮಾಡೋದು ಗೊತ್ತಾಯ್ತು ಅಂದ್ಕೊಳ್ತೀನಿ. ಅದೇ ರೀತಿ ಕೆಳಗಡೆ ಬನ್ನಿ. ಕೆಳಗಡೆ ಬಂದಾಗ ಎಸ್ ಅಂತಲೇ ಇರಲಿ. ಆಮೇಲೆ ಇಲ್ಲಿ ಹುಡುಗಂದು ಆಧಾರ್ ಕಾರ್ಡಲ್ಲಿ ಏನು ಅಡ್ರೆಸ್ ಇದೆ ಅಲ್ವಾ, ಸೇಮ್ ಟು ಸೇಮ್ ಅದೇ ರೀತಿ ಅಡ್ರೆಸ್ ಹಾಕಿ. ಸೊ ಇದು ನಿಮ್ಗೆ ಹೇಳಿದ್ದೀನಲ್ವ, ಅದು ಆಧಾರ್ ಕಾರ್ಡಲ್ಲಿ ಹೆಂಗೆ ಅಡ್ರೆಸ್ ಇರುತ್ತೆ ಅದೇ ರೀತಿಯೇ ಅಡ್ರೆಸ್ ಹಾಕಬೇಕಾಗಿರುತ್ತೆ. ಸೊ ಅಡ್ರೆಸ್ನ ಹಾಕಿ ಕೆಳಗಡೆ ಒಂದು ಬಾಕ್ಸ್ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಮತ್ತೆ ಇದು ಫಿಲಪ್ ಆಗಿಬಿಡುತ್ತೆ ಕೆಳಗಡೆ ಇರೋದು, ಓಕೆನಾ. ಇದರಲ್ಲೇನಿಲ್ಲ, ಸಿಂಪಲ್ಲಾಗಿ ಗೊತ್ತಿರುತ್ತೆ. ಆಮೇಲೆ ಸೇಮ್ ಅದೇ ರೀತಿ ಫಾದರ್ ನೇಮ್ ಕೇಳುತ್ತೆ, ಹುಡುಗನ ತಂದೆ ಹೆಸರನ್ನ ಹಾಕಿ ಆಧಾರ್ ಕಾರ್ಡಲ್ಲಿ ಇದ್ದಂಗೆ ಫಾದರ್ ನೇಮ್ ಫಸ್ಟ್ ನೇಮು, ಮಿಡಲ್ ನೇಮ್, ಸರ್ ನೇಮ್ ಕೇಳುತ್ತೆ. ಇದ್ರೆ ಹಾಕಿ, ಇಲ್ಲಾಂದರೆ ಫಸ್ಟ್ ನೇಮ್ ಅಷ್ಟೇ ಹಾಕಿ. ಅದೇ ರೀತಿ ತಾಯಿ ಹೆಸರು ಕೇಳುತ್ತೆ, ತಾಯಿ ಹೆಸರು ಹಾಕಿ. ಆಮೇಲೆ ಕೆಳಗಡೆ ಎಲ್ಲ ಫಿಲಪ್ ಮಾಡಿದ್ಮೇಲೆ ಕಂಟಿನ್ಯೂ ಬಟನ್ ಕೇಳುತ್ತೆ. ಸೊ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನೋಡಿ ಈ ರೀತಿ ಪೋರ್ಟಲ್ ಓಪನ್ ಆಗುತ್ತೆ. ಮೇಲ್ಗಡೆ ಸ್ಕ್ರೋಲ್ ಮಾಡಿ. ಆಮೇಲೆ ಇಲ್ಲಿ ನೋಡಿ ವಿಟ್ನೆಸ್ ಡೀಟೇಲ್ಸ್ ಅಂತ ಕೇಳುತ್ತೆ. ಸೊ ವಿಟ್ನೆಸ್ ಡೀಟೇಲ್ಸ್ ಅಂದರೆ ಅರ್ಥ ಮಾಡ್ಕೊಳ್ಬೇಕು, ಏನಂತಂದರೆ ಹುಡುಗಿ ಕಡೆ 2 ಜನ ಸಾಕ್ಷಿದಾರರು, ಹುಡುಗನ ಕಡೆ ಒಬ್ಬರು ಸಾಕ್ಷಿದಾರರು ಬೇಕಾಗ್ತಾರೆ. ಸೊ ಇದರಲ್ಲಿ ಟೋಟಲ್ 3 ಜನದ ಹಾಕಬೇಕಾಗಿರುತ್ತೆ. ಹುಡುಗಿ ಸೈಡ್ 2 ಸಾಕ್ಷಿದಾರರು, ಹುಡುಗನ ಸೈಡ್ ಒಬ್ಬರು ಆಗಿರುತ್ತೆ. ಹುಡುಗಿ ಸೈಡು ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಾರಾದರೂ ಹುಡುಗಿ ರಿಲೇಷನ್ದು ಟೋಟಲ್ 2 ಜನದ ಆಧಾರ್ ಕಾರ್ಡ್ನ, ಅಂದರೆ ಆಧಾರ್ ಕಾರ್ಡ್ ತೊಗೊಂಡು ಅವ್ರದ್ದು ಡೀಟೇಲ್ಸ್ನಲ್ಲಿ ಫಿಲಪ್ ಮಾಡಬೇಕಾಗಿರುತ್ತೆ. ಸಾಕ್ಷಿಗೆ ಹುಡುಗಿ ಸೈಡ್ ಬೇಕಾಗುತ್ತೆ. ಹುಡುಗನ ಸೈಡ್ ಅಣ್ಣ ತಮ್ಮ, ಅಕ್ಕ ತಂಗಿ, ತಂದೆ ಯಾರಾದರೂ ಒಬ್ರದ್ದಾದರೆ ಸಾಕು. ಸೊ ಇನ್ನೊಂದು ಏನಂತಾರಂದರೆ, ನೀವು ಇಲ್ಲಿ ಫಿಲಪ್ ಮಾಡುವಾಗ ಅವ್ರ ಆಧಾರ್ ಕಾರ್ಡಿಗೆ ಫೋನ್ ನಂಬರ್ ಲಿಂಕ್ ಆಗಿರಬೇಕು. ಯಾಕಂದರೆ ಇಲ್ಲಿ ಸಾಕ್ಷಿದಾರರು ಫೋನಿಗೆ OTP ಹೋಗುತ್ತೆ. ಅದಕ್ಕೆ ಯಾರ ಫೋನ್ ನಂಬರ್ಗೆ ಆಧಾರ್ ಕಾರ್ಡಿಗೆ ಫೋನ್ ನಂಬರ್ ಲಿಂಕ್ ಇದೆ ಅಂಥವ್ರದ್ದು ಮಾತ್ರ ಕೊಡಿ. ಸೊ ವಿಟ್ನೆಸ್ 1, ವಿಟ್ನೆಸ್ 2, ವಿಟ್ನೆಸ್ 3 ಅಂತ ಕೇಳುತ್ತೆ. ಸೊ ಟೋಟಲ್ 3 ಹಾಕೋದಿರುತ್ತೆ. ಸೊ 1, 2ದಲ್ಲಿ ಹುಡುಗಿ ಸೈಡ್ ಅವ್ರ ಸಾಕ್ಷಿದಾರ ಹಾಕಬೇಕಾಗಿರುತ್ತೆ. 3ದಲ್ಲಿ ಹುಡುಗಂದಾಗಿರುತ್ತೆ. ಸೊ ಇಲ್ಲಿ ವಿಟ್ನೆಸ್ 1ನಲ್ಲಿ ನಾವು ಈಗ ಹುಡುಗಿದು ತಂದೆದು ಆಧಾರ್ ಕಾರ್ಡ್ ಇರೋ ಕಾರಣಕ್ಕೆ ಸೊ ಹುಡುಗಿ ತಂದೆದು ಹಾಕ್ತಾ ಇದ್ದೀನಿ ಇಲ್ಲಿ ಫಸ್ಟಿಗೆ. ಸೊ ಹುಡುಗಿ ತಂದೆದು ಆಧಾರ್ ಕಾರ್ಡಲ್ಲಿ ಸೇಮ್ ಅವ್ರದ್ದು ನೇಮ್ ಯಾವ ಥರ ಇದೆ ಅದೇ ರೀತಿ ಹಾಕಬೇಕಾಗಿರುತ್ತೆ. ಫಸ್ಟ್ ನೇಮು, ಮಿಡಲ್ ನೇಮು, ಲಾಸ್ಟ್ ನೇಮು. ಯಾಕಂದರೆ ಒಂದು ಸ್ಪೆಲ್ಲಿಂಗ್ ಮಿಸ್ ಮ್ಯಾಚ್ ಆದರೂ ಕೂಡ ಅಲ್ಲಿ OTP ಲಾಸ್ಟಿಗೆ ಈ ಸೈನ್ ಪ್ರಾಬ್ಲಮ್ ಆಗುತ್ತೆ, ನೇಮ್ ಮಿಸ್ ಮ್ಯಾಚ್ ಅಂತ. ಅದಕ್ಕೆ ಸೇಮ್ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇದೆ ಅದೇ ರೀತಿ ಹಾಕಬೇಕಾಗಿರುತ್ತೆ. ಸೊ ಹುಡುಗಿದು ತಂದೆದು ಆಧಾರ್ ಕಾರ್ಡ್ನ ನಾನು ಇಲ್ಲಿ ಫಿಲಪ್ ಮಾಡ್ತಿದ್ದೀನಿ. ಅವ್ರದ್ದು ಫಸ್ಟ್ ನೇಮು, ಮಿಡಲ್ ನೇಮು ಮತ್ತು ಲಾಸ್ಟ್ ನೇಮ್ ಇದ್ದರೆ ಆ ಥರ ಅದೇ ರೀತಿ. ಮತ್ತು ಡೇಟ್ ಆಫ್ ಬರ್ತ್ ಕೇಳುತ್ತೆ. ಸೊ ಡೇಟ್ ಆಫ್ ಬರ್ತ್ನು ನೀವು ಆಧಾರ್ ಕಾರ್ಡಲ್ಲಿ ಹೆಂಗಿದೆ ಹುಡುಗಿ ತಂದೆದು ಅದೇ ರೀತಿಯೇ ಹಾಕಿ. ಸೊ ವಿಟ್ನೆಸ್ 1, ವಿಟ್ನೆಸ್ 2 ಹುಡುಗಿದೇ ಆಗಿರಬೇಕು, ಹುಡುಗಿಗೆ ರಿಲೇಷನ್ ಆಗಿರಬೇಕು. ಸೊ ತಂದೆ ತಾಯಿದು ಹಾಕಿದ್ರೆ ಬೆಟರ್, ತುಂಬ ಅಂದರೆ ತುಂಬ ಬೆಟರು. ಸೊ ಇಲ್ಲ ಅಣ್ಣ ತಮ್ಮ, ಅಕ್ಕ ತಂಗಿದು ಹಾಕಿದ್ರು ಬೆಟರು. ಸೊ ತಂದೆ ತಾಯಿದು ತುಂಬ ಬೆಟರು. ಸೊ ಇವಾಗ ನಾನು ವಿಟ್ನೆಸ್ 1ನಲ್ಲಿ ಅವ್ರ ತಂದೆದು ಹಾಕ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ ಡೇಟ್ ಆಫ್ ಬರ್ತ್ ಕೇಳುತ್ತೆ, ಡೇಟ್ ಆಫ್ ಬರ್ತ್ ಹಾಕ್ತೀನಿ, ಏಜ್ ಆಟೋಮೆಟಿಕ್ಲಿ ತೊಗೊಳುತ್ತೆ. ಅವ್ರ ತಂದೆ ಫೋನ್ ನಂಬರ್ ಹಾಕ್ತೀನಿ, ಇಮೇಲ್ ID ಹಾಕೋ ಅವಶ್ಯಕತೆ ಇಲ್ಲ. ಇಲ್ಲಿ ಜೆಂಡರ್ ತಂದೆ ಮೇಲ್ ಬರ್ತದಲ್ವ, ಮೇಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಆಟೋಮೆಟಿಕ್ಲಿ ಸೆಲೆಕ್ಟ್ ಇರುತ್ತೆ, ನೋ ಪ್ರಾಬ್ಲಮ್. ಅದೇ ರೀತಿ ಆಧಾರ್ ಕಾರ್ಡಲ್ಲಿರೋ ರೀತಿ ಅಡ್ರೆಸ್ ಕೇಳುತ್ತೆ. ಸೊ ಅಂದರೆ ಅವ್ರ ತಂದೆ ಆಧಾರ್ ಕಾರ್ಡಲ್ಲಿ ಏನು ಅಡ್ರೆಸ್ ಇದೆ ಸೇಮ್ ಟು ಸೇಮ್ ಅದೇ ರೀತಿ ಅವ್ರದ್ದು ಆಧಾರ್ ಕಾರ್ಡ್ ನೋಡಿಕೊಂಡೇ ಫಿಲಪ್ ಮಾಡಿ. ಇದು ಫಿಲಪ್ ಮಾಡಾದ್ಮೇಲೆ ಕೆಳಗಡೆ ಒಂದು ಚೆಕ್ ಬಾಕ್ಸ್ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಅಲ್ಲಿ ಆಟೋಮೆಟಿಕ್ಲಿ ಫಿಲಪ್ ಆಗುತ್ತೆ. ಸೊ ಫಿಲಪ್ ಆದಮೇಲೆ ನೋಡಿ ಕೆಳಗಡೆ ಬಂದುಬಿಟ್ಟು ಇಲ್ಲಿ ನೋಡಿ ದ ಬ್ರೈಡ್ ಗ್ರೂಮ್ ಮತ್ತು ದ ಬ್ರೈಡ್ ಅಂತ ಕಾಣುತ್ತೆ. ಏನಂತಪ್ಪ ಅಂದರೆ ದ ಬ್ರೈಡ್ ಗ್ರೂಮ್ ಅಂದರೆ ಹುಡುಗ, ಬ್ರೈಡ್ ಅಂದರೆ ಹುಡುಗಿ. ಸೊ ಇವಾಗ ನಾವು ಹಾಕಿರೋದು ಹುಡುಗಿ ಸೈಡ್ ಆಗಿರೋದ್ರಿಂದ ಟಿಕ್ ಬಾಕ್ಸ್ ಏನು ಇರುತ್ತೆ ನೋಡಿ, ದ ಬ್ರೈಡ್ ಅಂತಲೇ ಇರಲಿ, ಹುಡುಗಿ ಬ್ರೈಡ್ ಆಗಿರೋದ್ರಿಂದ. ಸೊ ಹುಡುಗಿ ಸೈಡ್ ಸಾಕ್ಷಿದಾರರಾಗಿರೋದ್ರಿಂದ ಇವಾಗ ನಾನು ನೋಡಿ ದ ಬ್ರೈಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇದು ದ ಬ್ರೈಡ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅವ್ರಿಗೆ ಏನು ರಿಲೇಷನ್ ಆಗಬೇಕು ಆಧಾರ್ ಕಾರ್ಡ್ ಅವ್ರು ಅಂದರೆ ಫಾದರ್ ಅಲ್ವಾ. ಸೊ ಫಾದರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆನಾ.
ಅಂದರೆ ಮೇಲ್ಗಡೆ ನಾನು ಎಲ್ಲ ಹೆಸರು ಫಿಲಪ್ ಮಾಡಿರೋದು ಹುಡುಗಿ ತಂದೆ ಆಗಿರೋದ್ರಿಂದ ಸೊ ಫಾದರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಏನು ಮಾಡಬೇಕು, ಕೆಳಗಡೆ ಸೇವ್ ವಿಟ್ನೆಸ್ ಒನ್ ಡೀಟೇಲ್ಸ್ ಅಂತ ಇಲ್ಲಿ ಶೋ ಆಗುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಆಟೋಮೆಟಿಕ್ಲಿ ಅದು ಸೇವ್ ಆಗುತ್ತೆ. ಅಂದರೆ ಇಲ್ಲಿ ಸೇವ್ ಕೊಟ್ಟ ತಕ್ಷಣ ಸಮಥಿಂಗ್ ವೆಂಟ್ಸ್ ರಾಂಗ್ ಅಂತ ಬರುತ್ತೆ. ಆದರೆ 2-3 ಸಲ ಕ್ಲಿಕ್ ಮಾಡ್ತಾ ಇರಬೇಕು, ಸೇವ್ ಅಂತ ಬರುತ್ತೆ ನೋಡಿ. ಕ್ಲಿಕ್ ಮಾಡಿದಾಗ ಈಗ ನೋಡಿ ವಿಟ್ನೆಸ್ ಸೇವ್ಡ್ ಸಕ್ಸಸ್ಫುಲಿ, ಈ ರೀತಿ ಒಂದು 2-3 ಸಲ ಕ್ಲಿಕ್ ಮಾಡಿ ತನ್ನಿಂದ ತಾನೇ ಸೇವ್ ಆಗುತ್ತೆ. ಏನಾದ್ರು ಡೀಟೇಲ್ಸ್ ಬಿಟ್ಟಿದ್ರೆ ನೀವು ಸರಿಯಾಗಿ ಫಿಲಪ್ ಮಾಡಿ ಸೇವ್ ಮಾಡಿ, ಓಕೆನಾ. ಸೊ ವಿಟ್ನೆಸ್ 1 ಫಿಲಪ್ ಆಯಿತು. ಆಮೇಲೆ ವಿಟ್ನೆಸ್ 2 ಇವಾಗ ಫಿಲಪ್ ಮಾಡಿ ಕಾಣಿಸ್ತೀನಿ ನಾನು. ಸೊ ವಿಟ್ನೆಸ್ 2 ಕೂಡ ಹುಡುಗಿ ಸೈಡೇ ಆಗಿರಬೇಕು. ಸೊ ವಿಟ್ನೆಸ್ 2ದಲ್ಲಿ ನಾನು ಹುಡುಗಿ ತಾಯಿದು ಹಾಕ್ತಾ ಇದ್ದೀನಿ ನೇಮ್ನ. ಸೊ ಹುಡುಗಿ ತಾಯಿದು ಬಂದುಬಿಟ್ಟು ಇಲ್ಲಿ ಏನು ಬರುತ್ತೆ ಅಂದರೆ ಶ್ರೀ ಅಂತ ಬರಲ್ಲ, ಇಲ್ಲಿ ಏನು ಬರುತ್ತೆ ಶ್ರೀಮತಿ ಬರುತ್ತೆ, SMT ಅಂತ ಬರುತ್ತೆ. ಸೊ ಹುಡುಗರಿಗಾದರೆ ಶ್ರೀ ಬರುತ್ತೆ, ಹುಡುಗಿರಿಗೆ SMT ಬರುತ್ತೆ. ಆಮೇಲೆ ಮದುವೆ ಆಗದಿರೋರಿಗೆ ಕುಮಾರಿ ಅಂತ ಬರುತ್ತೆ. ಸೊ ಹುಡುಗರಿಗೆ ಮಿಸ್ಟರು ಬರುತ್ತೆ. ಸೊ ನಿಮಗೆ ಶ್ರೀ ಇದ್ರೆ ಶ್ರೀ. ಇವಾಗ ನಾವು SMT ಅಂದರೆ ಹುಡುಗಿ ತಾಯಿ ಆಗಿರೋದ್ರಿಂದ ಶ್ರೀಮತಿ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ ಇಲ್ಲಿ. ಆಮೇಲೆ ಹುಡುಗಿ ತಾಯಿ ಹೆಸರು, ಅವ್ರದ್ದು ಮಿಡಲ್ ನೇಮು ಆಧಾರ್ ಕಾರ್ಡಲ್ಲಿ ಸೇಮ್ ಆ್ಯಸ್ ಇಟ್ ಇಸ್ ಹೆಂಗಿದೆ ಅದೇ ರೀತಿ ಹಾಕ್ಕೊಳ್ಳಿ. ಅವ್ರದ್ದು ಆಧಾರ್ ಕಾರ್ಡಲ್ಲಿ ಡೇಟ್ ಆಫ್ ಬರ್ತ್ ಹೆಂಗಿದೆ ಸೇಮ್ ಅದೇ ಹಾಕ್ಕೊಳ್ಳಿ. ಎಲ್ಲದಕ್ಕಿಂತ ಮೇನು ಆಧಾರ್ ಕಾರ್ಡಿಗೆ ಫೋನ್ ಲಿಂಕ್ ಆಗಿರಬೇಕು. ಅಂಥವ್ರದ್ದು ಆಧಾರ್ ಕಾರ್ಡ್ ಮಾತ್ರ ಇಲ್ಲಿ ಡೀಟೇಲ್ಸ್ ಫಿಲಪ್ ಮಾಡಿ, ಯಾಕಂದರೆ ಲಾಸ್ಟಿಗೆ OTP ತೊಗೊಳ್ಳೋದಿರುತ್ತೆ ಅದಕ್ಕೋಸ್ಕರ. ಸೊ ಇಲ್ಲಿ ಫೋನ್ ನಂಬರು, ಅವ್ರ ಜೆಂಡರ್ ಪ್ರತಿಯೊಂದು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಸೇಮ್ ಅವ್ರದ್ದು ಅಡ್ರೆಸ್ ಎಲ್ಲ ಇಲ್ಲಿ ಹಾಕ್ಕೊಳ್ಳೋದು. ಹುಡುಗಿದ ಅಡ್ರೆಸ್ ಏನಿದೆ ಅವ್ರ ತಾಯಿದು, ಇಲ್ಲಿ ಯಾರ್ದು ಕೊಡ್ತೀರೋ ಅವ್ರದ್ದು ಅಡ್ರೆಸ್ನ ಫಿಲಪ್ ಮಾಡ್ಕೊಳ್ಳಿ. ಕೆಳಗಡೆ ಚೆಕ್ ಬಾಕ್ಸ್ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಕೆಳಗಡೆ ಇದೆಲ್ಲ ಟೋಟಲಿ ತನ್ನಿಂದ ತಾನೇ ಫಿಲಪ್ ಆಗುತ್ತೆ. ಆಮೇಲೆ ಇದು ಹುಡುಗಿ ಸೈಡ್ ಆಗಿರೋದ್ರಿಂದ ತಾಯಿಯವ್ರದ್ದು ದ ಬ್ರೈಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಅಂದರೆ ಎರಡನೇ ವಿಟ್ನೆಸ್ಸು ಹುಡುಗಿ ಸೈಡೇ ಅಲ್ವಾ, ಸೊ ಅದಕ್ಕೆ ದ ಬ್ರೈಡ್ ಅಂತ ಇದಿದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇದ್ರ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೋಡಿ ಇವ್ರು ಏನು ರಿಲೇಷನ್ ಆಗಬೇಕಂದ್ರೆ ಹುಡುಗಿಗೆ ತಾಯಿ ಆಗಬೇಕಂದ್ರೆ ತಾಯಿ ಸೆಲೆಕ್ಟ್ ಮಾಡ್ಕೊಳ್ಳಿ. ತುಂಬ ಆಪ್ಷನ್ ಇದೆ, ನಿಮ್ದು ಯಾವ್ದು ಬರುತ್ತೆ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ ರಿಲೇಷನ್ಸು. ಆಮೇಲೆ ಇಲ್ಲಿ ಸೇವ್ ವಿಟ್ನೆಸ್ ಡೀಟೇಲ್ಸ್ 2 ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇದ್ರ ಮೇಲೆ 2-3 ಸಲ ಕ್ಲಿಕ್ ಮಾಡಿ ಸೇವ್ ಆಗುತ್ತೆ ನೋಡಿ. ನಾನು ಕ್ಲಿಕ್ ಮಾಡ್ತೀನಿ 2-3 ಸಲ. ಆಮೇಲೆ ಕ್ಲಿಕ್ 2-3 ಸಲ ಕ್ಲಿಕ್ ಆದಮೇಲೆ ಇಲ್ಲಿ ನೋಡಿ ಈ ರೀತಿ ಗ್ರೀನಲ್ಲಿ ಸಕ್ಸಸ್ಫುಲಿ ಅಂತ ಬರಬೇಕು. ಇವಾಗ ನೋಡಿ ಸೇವ್ ಆಯಿತು. ಇವಾಗ ಏನಿಲ್ಲ, 2 ಡೀಟೇಲ್ಸ್ ಸೇವ್ ಆದಮೇಲೆ ಮೂರನೇದು ವಿಟ್ನೆಸ್ 3ದಲ್ಲಿ ಹುಡುಗನ ಸೈಡಿಂದ ಮಾಡಬೇಕು. ಅಂದರೆ ಹುಡುಗ ತಂದೆ ತಾಯಿ ಯಾರ್ದಾದ್ರೂ ಒಬ್ರದ್ದು ಇಲ್ಲಿ ವಿಟ್ನೆಸ್ ಹಾಕಬೇಕಾಗಿರುತ್ತೆ. ಅದಕ್ಕೂ ಕೂಡ ಆಧಾರ್ ಕಾರ್ಡ್ ಫೋನ್ ನಂಬರ್ ಲಿಂಕ್ ಇರಬೇಕು. ಅಂಥವ್ರದ್ದು ಮಾತ್ರ ಹಾಕಿ. ಇಲ್ಲ ಅವ್ರದ್ದು ಫಸ್ಟ್ ನೇಮು ಮಿಡಲ್ ನೇಮು ಲಾಸ್ಟ್ ಟೈಮ್ ಕೇಳುತ್ತೆ, ಸೇಮ್ ಆಧಾರ್ ಕಾರ್ಡಲ್ಲಿ ಹೆಂಗಿದೆ ಅದೇ ರೀತಿ ಹಾಕಿ. ಅದನ್ನು ಬಿಟ್ಟು ಬೇರೆದು ಹಾಕಬೇಡಿ. ಅವ್ರ ಡೇಟ್ ಗೀಟು ಅಡ್ರೆಸ್ಸು ಎಲ್ಲ ಸೇಮ್ ಹಾಕಿ. ಕೆಳಗಡೆ ಮತ್ತೆ ಚೆಕ್ ಬಾಕ್ಸ್ ಕಾಣುತ್ತೆ, ಆ ಕೆಳಗಡೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಫಿಲಪ್ ಆಗುತ್ತೆ. ಆಮೇಲೆ ಈ ಹುಡುಗನ ಸೈಡ್ ಅಲ್ವಾ, ಅದಕ್ಕೆ ಏನು ಮಾಡಬೇಕು, ದ ಬ್ರೈಡ್ ಗ್ರೂಮ್ ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಹುಡುಗನ ಸೈಡು ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅವ್ರು ಏನು ರಿಲೇಷನ್ ಆಗ್ತಾರಂತ ಅಂದರೆ ಹುಡುಗನಿಗೆ ಏನು ಹಾಕ್ತಾರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ತಂದೆದು ಹಾಕಿರ್ತೀನಿ ನಾವು ಹುಡುಗಂದು, ಅದಕ್ಕೆ ಫಾದರ್ ಅಂತ ಸೆಲೆಕ್ಟ್ ಮಾಡಿ ಕೆಳಗಡೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಎಲ್ಲ ಫಿಲಪ್ ಆದಮೇಲೆ ಲಾಸ್ಟ್ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನೋಡಿ ಇಲ್ಲೆಲ್ಲ ಡೀಟೇಲ್ಸ್ ಬರುತ್ತೆ. ಸೊ ಇಲ್ಲಿ ಅದಕ್ಕಿಂತ ಫಸ್ಟ್ ಏನು ಬರುತ್ತೆ ಅಂತಂದರೆ ಸೆಲೆಕ್ಟ್ ಸಬ್ ರಿಜಿಸ್ಟರ್ ಆಫೀಸ್ ಅಂತ ಬರುತ್ತೆ. ಸೊ ನೋಡಿ ಇಲ್ಲಿ ಸೆಲೆಕ್ಟ್ ಸಬ್ ರಿಜಿಸ್ಟ್ರೇಷನ್ ಆಫೀಸ್ ಅಂತ ಇಲ್ಲಿ ಕಾಣ್ತಿದೆ ಗೊತ್ತಾ. ಸೊ ಇಲ್ಲಿ ಕಂಡ ಮೇಲೆ ಏನಿಲ್ಲ, ಸಿಂಪಲ್ಲಾಗಿ ಇಲ್ಲಿ ನೋಡಿ ಅದ್ರ ಮುಂದೆ ಸೆಲೆಕ್ಟ್ SRO ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ 2 ಬರುತ್ತೆ. ಏನಂತ ಅಂದರೆ ಅಕಸ್ಮಾತ್ ಹುಡುಗ ಹುಡುಗಿ ಬೇರೆ ಬೇರೆ ತಾಲೂಕಿನವರಾಗಿದ್ದರೆ 2 SRO ಆಫೀಸ್ ಬರುತ್ತೆ. ಅಂದರೆ ನಿಮ್ಮ ತಾಲೂಕು ತಹಶೀಲ್ದಾರ್ ಆಫೀಸ್, ಸಬ್ ರಿಜಿಸ್ಟ್ರೇಷನ್ ವಿವಾಹ ನೋಂದಣಿ ಕೇಂದ್ರದ್ದು ತಹಶೀಲ್ದಾರ್ ಆಫೀಸ್ದು 2 ತಾಲೂಕಿನ ಹೆಸರು ಬರುತ್ತೆ. ಸೊ ಅಕಸ್ಮಾತ್ ಹುಡುಗ ಹುಡುಗಿ ಒಂದೇ ಡಿಸ್ಟಿಕ್ ಅವರಾಗಿದ್ದರೆ, ಒಂದೇ ತಾಲೂಕು ಅವರಾಗಿದ್ದರೆ ಸೇಮ್ ಒಂದೇ ಒಂದು ಬರುತ್ತೆ. ಸೊ ನಾನು ಅಪ್ಲೈ ಮಾಡಿದ್ದು ಹುಡುಗ ಹುಡುಗಿದು ಒಂದೇ ತಾಲೂಕು ಆಗಿರೋದ್ರಿಂದ ಇಲ್ಲಿ ಒಂದೇ ಒಂದು SRO ಆಫೀಸ್ ಕಾಣಿಸ್ತಿದೆ, ಅಂದರೆ ತಾಲೂಕಿಂದು SRO ಆಫೀಸ್ ಕಾಣಿಸ್ತಿದೆ. ಹುಡುಗಿದು ಬೇರೆದಾಗಿದ್ದರೆ ಸೊ ಬೇರೆ ಬೇರೆ ಬರುತ್ತೆ. ಇಲ್ಲಿ ಏನು ಮಾಡಬೇಕಂತ ಅಂದರೆ ಸೊ ನಿಮ್ಗೆ ಯಾವ್ದು ಕಂಫರ್ಟ್ ಆಗುತ್ತಲ್ಲ ಆ SRO ಆಫೀಸ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಂದ್ರೆ ನೀವು ಸೆಲೆಕ್ಟ್ ಮಾಡ್ಕೊಂಡಿರೋದು ವಿವಾಹ ನೋಂದಣಿ ಕೇಂದ್ರ ಆನ್ಲೈನ್ ಅಪ್ಲಿಕೇಶನ್ ಅಲ್ಲೇ ಹೋಗುತ್ತೆ. ಸೊ ಅವರೇ ವೆರಿಫೈಡ್ ಮಾಡಿ ಅಪ್ರೂವಲ್ ಮಾಡೋದಾಗಿರುತ್ತೆ. ಸೊ ಆಲ್ಮೋಸ್ಟ್ ಮದುವೆ ಆಗಿರೋ ತಾಲೂಕಿಂದು SRO ಆಫೀಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಅದು ಬೆಸ್ಟ್ ಅಂದ್ಕೊಳ್ತೀನಿ ನಾನು. ಯಾಕಂದರೆ ಡೈರೆಕ್ಟ್ ಆನ್ಲೈನ್ ಅಪ್ಲಿಕೇಶನ್ ಅಲ್ಲೇ ಹೋಗುತ್ತೆ, ವಿವಾಹದ್ದು ಮ್ಯಾರೇಜ್ ಪ್ಲೇಸ್ ಕೂಡ ಅವ್ರ ಹತ್ರನೇ ಗೊತ್ತಿರುತ್ತೆ. ಸೊ ಅದಕ್ಕೆ ಬೇಗ ಅಪ್ರೂವಲ್ ಆಗುತ್ತೆ. ಸೊ ಒಟ್ಟಿನಲ್ಲಿ ನಿಮ್ಗೆ ಕಂಫರ್ಟ್ ಆಗೋದನ್ನ SRO ಆಫೀಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಗೊತ್ತಿರೋದೇ ಆಗಿರುತ್ತೆ 2. ಸೊ ಅದರಲ್ಲೂ ಕೂಡ ನಿಮ್ಗೆ ಯಾವ್ದು SRO ಆಫೀಸ್ ಕಂಫರ್ಟ್ ಆಗುತ್ತೆ ಅಂತ ಹೇಳ್ತಿದ್ದೇನಲ್ವ, ಮದುವೆ ಆಗಿರೋ ತಾಲೂಕಿಂದು SRO ಆಫೀಸ್ ಇದ್ದರೆ ಇನ್ನೂ ಬೆಟರು. ಇಲ್ಲ ಅಂತಂದರೆ ನಿಮಗೆ ಗೊತ್ತಿರೋದು ಒಟ್ಟಿನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ SRO ಆಫೀಸು, ಅಲ್ಲೇ ಅಪ್ಲಿಕೇಶನ್ ಹೋಗುತ್ತೆ ಅವ್ರ ಹತ್ರನೇ. ಆಮೇಲೆ ಕೆಳಗಡೆ ಮ್ಯಾರೇಜ್ ಡೀಟೇಲ್ಸು, ಮ್ಯಾರೇಜ್ ಡೇಟು, ಆಮೇಲೆ ಮ್ಯಾರೇಜಿನ ಪ್ಲೇಸು, ಟೋಟಲ್ ನಿಮ್ದು ಏನು ಎಲ್ಲ ಫಿಲಪ್ ಮಾಡಿದ್ದೆಲ್ಲ ಇಲ್ಲಿ ಕೆಳಗಡೆ ಶೋ ಆಗುತ್ತೆ. ಅದನ್ನೆಲ್ಲ ನೋಡ್ತಾ ಹೋಗ್ರಿ. ಅಂದರೆ ಎಲ್ಲ ಸರಿ ಇದೆಲ್ಲ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಸರಿ ಇಲ್ಲ ಅಂತ ಅಂದರೆ ಏನು ಮಾಡಬೇಕಂತ ಅಂದರೆ ಮತ್ತೆ ಬ್ಯಾಕ್ ಹೋಗಿ ಇನ್ನೊಂದು ಸಲ ಎಲ್ಲ ಸರಿ ಮಾಡಿ ಮತ್ತೆ ನೆಕ್ಸ್ಟ್ ಬರಬೇಕಾಗಿರುತ್ತೆ. ಸೊ ಎಲ್ಲನೂ ಸರಿಯಾಗಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಸೊ ನಾನು ಎಲ್ಲ ಸರಿಯಾಗಿರೋದ್ರಿಂದ ಕೆಳಗಡೆ ಪೂರ್ತಿ ಸ್ಕ್ರೋಲ್ ಮಾಡಿ, ಸರಿಯಾಗಿದ್ದರೆ ಕೆಳಗಡೆ ಪೂರ್ತಿ ಸ್ಕ್ರೋಲ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಇಲ್ಲಿ ಡಿಕ್ಲರೇಷನ್ ಬರುತ್ತೆ.
ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ವ್ಯೂ ಫಾರ್ಮ್ ಆ್ಯಂಡ್ ಫಾರ್ಮ್ 1A ಅಂತ ಆಪ್ಷನ್ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಒಂದು ಈ ರೀತಿ ಮ್ಯಾರೇಜ್ ಫೋಟೋ ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತೆ. ಸೊ ಇಲ್ಲಿ ಫೋಟೋ ಆಮೇಲೆ ಮ್ಯಾರೇಜನ್ನು ನಾವು ಏನು ಫಿಲಪ್ ಮಾಡಿದ್ದೀವಿ ಎಲ್ಲ ಓಪನ್ ಆಗುತ್ತೆ. ಸ್ಕ್ರೋಲ್ ಮಾಡಿ ನೋಡ್ಕೊಳ್ಳಿ ಬೇಕಿದ್ರೆ. ಸೊ ಅದಕ್ಕಿಂತ ಕೆಳಗಡೆ ಡೌನ್ಲೋಡ್ ಅನ್ನೋ ಆಪ್ಷನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದ್ರ ಮೇಲೆ ಇಲ್ಲಿ ನೋಡಿ, ಅದಕ್ಕಿಂತ ಮುಂಚೆ ಎಲ್ಲ ಡೀಟೇಲ್ಸ್ ನೋಡ್ಕೊಳ್ಳಿ. ನೋಡ್ಕೊಂಡು ಆದಮೇಲೆ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ PDF ಡೌನ್ಲೋಡ್ ಆಗುತ್ತೆ. ಆಮೇಲೆ ಈ ಸೈನ್ ಅಂತ 3ನೇ ಆಪ್ಷನ್ ಕಾಣಿಸ್ತಿದೆ ಗೊತ್ತಾ, ಈ ಸೈನ್ ಮೇಲೆ ಕ್ಲಿಕ್ ಮಾಡಿ. ಈ 3ನೇ ಆಪ್ಷನ್ ಈ ಸೈನ್ ಇದೆ ಗೊತ್ತಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ತಿದ್ದಂಗೆ ನೋಡಿ ಇನ್ನೊಂದು ಸಲ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಈ ಸೈನ್ ಯಾಕಂತ ಅಂದರೆ ಇಲ್ಲಿ ನೋಡಿ, ಈ ಸೈನ್ ಕೊಟ್ಟ ಮೇಲೆ ಈ ರೀತಿ ಮತ್ತೆ ಸೇಮ್ PDF ಓಪನ್ ಆಗುತ್ತೆ. ಅವಾಗ ಏನಿಲ್ಲ, ಸಿಂಪಲ್ ಆಗಿ ನೀವು ಮೇಲ್ಗಡೆ ಸ್ಕ್ರೋಲ್ ಮಾಡಿ, ಅಂದರೆ ಸೈಡಿಗೆ ಇಲ್ಲಿ ಕರ್ಸನ್ ಸೈಡಿಗಿಟ್ಟು ಟೋಟಲ್ ಮೇಲ್ಗಡೆ ಸ್ಕ್ರೋಲ್ ಮಾಡಿ. ಸ್ಕ್ರೋಲ್ ಮಾಡಿದಾಗ ಇಲ್ಲಿ ನೋಡಿ, ಇಲ್ಲಿ ನಾವು ಏನು ಫಿಲಪ್ ಮಾಡಿರ್ತೀವಿ, ಹುಡುಗ ಹೆಸರು, ಹುಡುಗಿ ಹೆಸರು, ಅದೇ ರೀತಿ 3 ಜನ ಸಾಕ್ಷಿದಾರರು, ವಿಟ್ನೆಸ್ ಹೆಸರು ಎಲ್ಲ ಬರುತ್ತೆ. ಸೊ ಇದು ಎಲ್ಲನೂ ನೋಡ್ಕೊಳ್ಬೋದು. ಸೊ ಅವ್ರ ಹೆಸರು ಕೆಳಗಡೆ ಈ ಸೈನ್ ಅನ್ನೋ ಆಪ್ಷನ್ ಒಂದು ಕಾಣಿಸ್ತಿದೆ ಗೊತ್ತಾ, ಪ್ರತಿಯೊಂದು ಹೆಸರು ಕೆಳಗಡೆನೂ ಈ ಸೈನ್ ಅಂತ ಇದೆ. ಸೊ ಈ ಸೈನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ, ಆಧಾರ್ ಕಾರ್ಡ್ ನಂಬರ್ನ ಹಾಕಿ, ಗೆಟ್ OTP ಅಂತ ಕೊಟ್ಟು OTPನ ಹಾಕಿ ಸಬ್ಮಿಟ್ ಮಾಡೋದಿರುತ್ತೆ. ಅದಕ್ಕೆ ನೀವು ಆಧಾರ್ ಕಾರ್ಡಲ್ಲಿ ನೇಮ್ ಸರಿಯಾಗಿ ಹಾಕಂತ ಹೇಳೋದು ನಾನು. ಸೊ ನೀವಲ್ಲಿ ಅಪ್ಲಿಕೇಶನ್ ಹಾಕುವಾಗ ಆಧಾರ್ ಕಾರ್ಡಲ್ಲಿ ನೇಮ್ ಹಾಕಿದ್ರೆ ಅಲ್ಲಿ ಈ ಸೈನ್ ಈಸಿಯಾಗಿ ಆಗುತ್ತೆ. ಸೊ ಅಲ್ಲಿ ಏನಿಲ್ಲ, ಸಿಂಪಲಾಗಿ ನಾವು ಈ ಸೈನನ್ನು ಕ್ಲಿಕ್ ಮಾಡಬೇಕು. ಈ ಸೈನನ್ನು ಕ್ಲಿಕ್ ಮಾಡಿದ್ಮೇಲೆ ಅಲ್ಲಿ ಒಂದು ಆಧಾರ್ ಕಾರ್ಡಿಗೆ ಲಿಂಕ್ ಇರೋದಕ್ಕೆ OTP ಹೋಗುತ್ತೆ. ಸೊ ಇವಾಗ ನಾನು ನೋಡಿ ಸಿಂಪಲಾಗಿ ಇಲ್ಲಿ ಕ್ಲಿಕ್ ಮಾಡಿ ಕಾಣಿಸ್ತೀನಿ ನಿಮಗೆ. ಅದೇ ರೀತಿ ನೀವು ಈ ಸೈನ್ ಈಸಿಯಾಗಿ ಮಾಡ್ಕೊಳ್ಳಿ. ಸೊ ಯಾರ್ದಾರು ಹೆಸರು ಕೆಳಗಡೆ, ಇವಾಗ ನೋಡಿ ಯಾರ್ದಾರು ಒಂದು ಹೆಸರಿದೆ, ಅವ್ರ ಕೆಳಗಡೆ ಈ ಸೈನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ, ಲೋಡ್ ಆಗುತ್ತೆ. ಸೊ ಲೋಡ್ ಆಗಿಬಿಟ್ಟು ಈ ಸೈನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ, ಅಂದರೆ ನಾವು ಯಾರ ಹೆಸರು ಕ್ಲಿಕ್ ಮಾಡಿರ್ತೀವಲ್ಲ ಅವ್ರದ್ದೇ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಗೆಟ್ OTPನ ಕೊಟ್ಟು, ಸೊ ಇಲ್ಲಿ ಫೋನ್ ನಂಬರ್ಗೆ, ಅಂದರೆ ಆಧಾರ್ ಕಾರ್ಡ್ ಲಿಂಕ್ ಇರೋ ಫೋನಿಗೆ OTP ಬಂದಿರುತ್ತೆ. ಸೊ ಆ OTPನ ಹಾಕಿಬಿಟ್ಟು ನಾವು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡೋದಾಗಿರುತ್ತೆ. ಸೊ ಇವಾಗ ನಾನು ಏನು ಮಾಡ್ತೀನಿ, ಫೋನಿಗೆ ಬಂದಿರೋ OTPನ ಹಾಕ್ತಿದ್ದೀನಿ. OTPನ ಇವಾಗ ನಾನು ಹಾಕಿಬಿಟ್ಟು ಕೆಳಗಡೆ ಚೆಕ್ ಬಾಕ್ಸ್ ಕಾಣಿಸ್ತಿದೆ ನೋಡಿ, ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸ್ವಲ್ಪ ಲೋಡಿಂಗ್ ಆಗುತ್ತೆ. ಲೋಡಿಂಗ್ ಆಗಿಬಿಟ್ಟು ಇಲ್ಲಿ ನೋಡಿ ಈ ರೀತಿ ಸ್ವಲ್ಪ ಪ್ರೊಸೆಸಿಂಗ್ ಆಗುತ್ತೆ, ವೇಟ್ ಮಾಡಿ. ಸೊ ವೇಟ್ ಮಾಡಿದಾಗ ನೀವು ನೋಡ್ಬೋದು ಇವಾಗ ಈ ರೀತಿ ಸ್ವಲ್ಪ ವೇಟ್ ಆದ ತಕ್ಷಣ ನೋಡಿ ಆಟೋಮೆಟಿಕ್ಲಿ ಇವಾಗ ಅದು ಶೋ ಆಗುತ್ತೆ. ಇಲ್ಲಿ ನೋಡಿ ಈ ಸೈನ್ ಅಂತ ನೋಡಿ, ಇದು ಡಾರ್ಕ್ ಇರೋದು ಸ್ವಲ್ಪ ಇದು ಏನಂದರೆ ಕಲರ್ ಸ್ವಲ್ಪ ಡಲ್ ಆಗಿದೆ, ಅಂದರೆ ಅದು ಈ ಸೈನ್ ಆಗಿದೆ ಅಂತ ಅರ್ಥ. ಸೊ ಮತ್ತೆ ಯಾರ್ದು ಬೇಕು ಅದ್ರ ಮೇಲೆ ಈ ಸೈನ್ ಮಾಡ್ಕೊಳ್ಳಿ. ಸೇಮ್ ಅದೇ ರೀತಿ ಆಧಾರ್ ಕಾರ್ಡ್ ಹಾಕಿ ಮಾಡಿ, ಅಂದರೆ ಇವಾಗ ಅಲ್ಲಿ ಡಾರ್ಕ್ ನೀಲಿ ಕಲರ್ ಕಾಣೋದು ಸ್ವಲ್ಪ ಸ್ಕೈ ಬ್ಲೂ ಕಾಣುತ್ತೆ, ಅದು ಆಗಿದೆ ಅಂತ ಅರ್ಥ. ಸೊ ಈ ಸೈನ್ ಆಗಿದೆ. ಆಮೇಲೆ ಅದೇ ರೀತಿ ಮತ್ತೆ ಯಾರ್ದು ಬೇಕು ಅದೇ ರೀತಿ ಅವ್ರದ್ದು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿ ಆಧಾರ್ ಕಾರ್ಡ್ ಹಾಕಿ ಗೆಟ್ OTP ಹಾಕಿ, OTP ಬರುತ್ತೆ, OTP ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡಿದ ತಕ್ಷಣ ಸೇಮ್ ಇದೇ ರೀತಿ ಲೋಡಿಂಗ್ ಆಗುತ್ತೆ. ಸೊ ಲೋಡಿಂಗ್ ಆದ ತಕ್ಷಣ ನೋಡಿ ಸ್ವಲ್ಪ ವೇಟ್ ಮಾಡಬೇಕು, ರಿಫ್ರೆಶ್ ಬ್ಯಾಕ್ ಎಲ್ಲ ಬರಬೇಡಿ. ನೋಡಿ ಇವಾಗ ಈಗ ನೋಡಿ ಇವ್ರದ್ದು ಸಕ್ಸಸ್ಫುಲಿಯಾಗಿ ಈ ಸೈನ್ ಆಯಿತು. ನೋಡಿ ಡಾರ್ಕ್ ಇರೋದು ಸ್ವಲ್ಪ ಇದು ಸ್ಕೈ ಬ್ಲೂ ಕಲರ್ ಬಂತು, ಈ ರೀತಿ ಬರುತ್ತೆ ಈ ಸೈನ್ ಆದವ್ರದ್ದು. ಸೊ ಅದೇ ರೀತಿ ಮತ್ತೆ 3 ಜನದ ಪೆಂಡಿಂಗ್ ಇದೆ, ಒಬ್ಬೊಬ್ರದ್ದೇ ಮಾಡ್ತಾ ಹೋಗೋಣ. ಈ ಸೈನು ಅವ್ರ ಹೆಸರು ಮೇಲೆ ಕ್ಲಿಕ್ ಮಾಡೋದು, ಈ ಸೈನ್ ಮೇಲೆ ಕ್ಲಿಕ್ ಮಾಡಿದಾಗ ಅವ್ರದ್ದು ಆಧಾರ್ ಕಾರ್ಡ್ ನಂಬರ್ ಹಾಕೋದು, ಅದೇ ರೀತಿ ಗೆಟ್ OTP ಹಾಕಿ OTPನ ಹಾಕಿ ಸಬ್ಮಿಟ್ ಮಾಡೋದು. ಸಬ್ಮಿಟ್ ಮಾಡಿದ್ಮೇಲೆ ಮತ್ತೆ ಅದು ಪ್ರೊಸೆಸಿಂಗ್ ಆಗುತ್ತೆ. ಸೊ ಪ್ರೊಸೆಸಿಂಗ್ ಆಗಿ ಮತ್ತೆ ಈ ಸೈನ್ ಕಂಪ್ಲೀಟ್ ಆಗುತ್ತೆ. ಸೊ ನೇಮ್ ಎಲ್ಲ ಸರಿ ಇದ್ದರೆ ಮಾತ್ರ ಈ ಸೈನ್ ಆಗುತ್ತೆ ಆಧಾರ್ ಕಾರ್ಡಲ್ಲಿ ಇರೋ ರೀತಿ. ಅಕಸ್ಮಾತ್ ನೀವು ನೇಮ್ ಏನಾದ್ರು ಆಧಾರ್ ಕಾರ್ಡಲ್ಲಿರೋ ರೀತಿ ಒಂದು ಸ್ಪೆಲ್ಲಿಂಗ್ ಮಿಸ್ ಮ್ಯಾಚ್ ಇದ್ದರೂ ಈ ಸೈನ್ ಆಗಲ್ಲ, ಮಿಸ್ ಮ್ಯಾಚ್ ಅಂತ ಬರುತ್ತೆ. ಆಮೇಲೆ ಮತ್ತೆ ಹೊಸದಾಗಿಂದ ಅಪ್ಲಿಕೇಶನ್ ಹಾಕೋದು, ಅದಕ್ಕೆ ಸರಿಯಾಗಿ ಹಾಕೊಳ್ಳಿ. ಸೊ ಇವಾಗ ನೋಡಿ ನಾನು 5 ಜನದ್ದು ಈ ಸೈನ್ ಮಾಡ್ತಾ ಇದ್ದೀನಿ. ಸೊ ಇದೇ ರೀತಿ 5 ಜನದ್ದು ಏನಿರುತ್ತೆ ಟೋಟಲ್ 5 ಜನದ್ದು ಹುಡುಗ ಹುಡುಗಿದು 3 ಜನ ವಿಟ್ನೆಸ್ 5 ಜನ ಸೇರಿ ಈ ರೀತಿ ನೋಡಿ ಇವಾಗ ನಾನು ಎಲ್ಲರದ್ದು ವಿಟ್ನೆಸ್ ಕಂಪ್ಲೀಟ್ ಆಯಿತು. ಈ ಸೈನ್ ಕಂಪ್ಲೀಟ್ ಆದಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡಬೇಕು, ಪೂರ್ತಿ ಕೆಳಗಡೆ. ಈಗ ವಿಟ್ನೆಸ್ ಆದಮೇಲೆ ಕೆಳಗಡೆ ಪೂರ್ತಿ ನಾನು ಸ್ಕ್ರೋಲ್ ಮಾಡ್ತೀನಿ. ಸ್ಕ್ರೋಲ್ ಮಾಡಿದ್ಮೇಲೆ ಏನಿಲ್ಲ, ಸಿಂಪಲಾಗಿ ಪೂರ್ತಿ ಸ್ಕ್ರೋಲ್ ಮಾಡಿ ಕಂಟಿನ್ಯೂ ಕಾಣುತ್ತೆ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ನಾವೇನಿಲ್ಲ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಮತ್ತೆ ಲೋಡ್ ಆಗುತ್ತೆ. ಸೊ ಮತ್ತೆ ಲೋಡ್ ಆದಮೇಲೆ ಇಲ್ಲಿ ನೋಡಿ ಡಾಕ್ಯುಮೆಂಟ್ಸ್ ಅಪ್ಲೋಡಿಗೆ ಬರುತ್ತೆ. ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಬರುತ್ತೆ. ಸೊ ಅಪ್ಲೋಡ್ ಡಾಕ್ಯುಮೆಂಟ್ಸಲ್ಲಿ ಫಸ್ಟಿಗೆ ಬ್ರೈಡ್ ಗ್ರೂಮ್ ಅಂದರೆ ಹುಡುಗನ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು, ಆಮೇಲೆ ಹುಡುಗಿದು ಅಪ್ಲೋಡ್ ಮಾಡಬೇಕು, ಆಮೇಲೆ ಮ್ಯಾರೇಜ್ ಡೀಟೇಲ್ಸ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು. ಸೊ ಇಲ್ಲಿ ಏನಪ್ಪ ಅಂತ ಅಂದರೆ ಐಡೆಂಟಿ ಪ್ರೂಫ್ ಅಂತ ಫಸ್ಟ್ ಆಪ್ಷನ್ ಕಾಣಿಸ್ತಿದೆ, ಅಲ್ಲಿ ಆಧಾರ್ ಕಾರ್ಡ್ನ ಹಾಕಿ, ಏಜ್ ಪ್ರೂಫಲ್ಲಿ SSLC ಮಾರ್ಕ್ಸ್ ಕಾರ್ಡ್ನ ಹಾಕಿ, ಅಡ್ರೆಸ್ ಪ್ರೂಫಲ್ಲಿ ವೋಟರ್ ID ಹಾಕಿ. ಸೊ ತುಂಬ ಆಪ್ಷನ್ಸ್ ಇದೆ, ಬಟ್ ಆಧಾರ್ ಕಾರ್ಡು, SSLC ಮಾರ್ಕ್ಸ್ ಕಾರ್ಡು, ವೋಟರ್ ID ಬೆಟರ್ ಅಂದ್ಕೊಳ್ತೀನಿ. ಸೊ ನಿಮ್ಮ ಹತ್ರ ಅಡ್ರೆಸ್ ಪ್ರೂಫಲ್ಲಿ ವೋಟರ್ ID ಇಲ್ಲ ಅಂದರೆ ಬೇರೆ ಡಾಕ್ಯುಮೆಂಟ್ಸ್ ಕೇಳುತ್ತೆ, ನೀವು ನೋಡ್ಕೊಳ್ಬೋದು. ನೋಡಿ ಇಲ್ಲಾಗ ಫಸ್ಟ್ದ್ರಲ್ಲಿ ಆಧಾರ್ ಅಂತ ಕಾಣಿಸ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಬ್ರೈಡ್ ಗ್ರೂಮ್ ಅಂದರೆ ಹುಡುಗಂದಾಗಿರುತ್ತೆ. ಸೊ ಇಲ್ಲಿ ಫಸ್ಟ್ ಆಪ್ಷನಲ್ಲಿ ಐಡೆಂಟಿ ಪ್ರೂಫಿಗೆ ಆಧಾರ್ ನಂಬರ್ ಅಂತ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು PDF ಸ್ಕ್ಯಾನ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡೋದಾಗಿರುತ್ತೆ. ಆಮೇಲೆ ಸೆಕೆಂಡ್ ಏಜ್ ಪ್ರೂಫಲ್ಲಿ SSLC ಮಾರ್ಕ್ಸ್ ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. SSLC ಮಾರ್ಕ್ಸ್ ಕಾರ್ಡು, ಬರ್ತ್ ಸರ್ಟಿಫಿಕೇಟು ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. SSLC ಮಾರ್ಕ್ಸ್ ಕಾರ್ಡನ್ನ ನಾನು ಸೆಲೆಕ್ಟ್ ಮಾಡಿಕೊಂಡು ಅದೇ ರೀತಿ ಅಪ್ಲೋಡ್ ಮಾಡ್ತೀನಿ. ಆಮೇಲೆ ಏಜ್ ಪ್ರೂಫಿಗೆ
ಇವಾಗ ನೋಡಿ ಇಲ್ಲಿ ಏಜ್ ಪ್ರೂಫಿಗೆ ಇಲ್ಲಿ ನೋಡಿ ಬ್ಯಾಂಕ್ ಪಾಸ್ಬುಕ್ಕು, ರೇಷನ್ ಕಾರ್ಡು, ಆಧಾರ್ ಕಾರ್ಡು, ಆಮೇಲೆ ಯಾವ್ದಾರು ಒಂದು ಕೇಳುತ್ತೆ. ಸೊ ನಾನಿಲ್ಲಿ ವೋಟರ್ ಐ ಡಿನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ಸೆಲೆಕ್ಟ್ ಮಾಡ್ಕೊಂಡು ಏನಿಲ್ಲ PDF ಅಲ್ಲಿ ಸ್ಕ್ಯಾನ್ ಮಾಡಿ ಇದ್ರ ಮುಂದೆ ಇಲ್ಲಿ ಅಪ್ಲೋಡ್ ಅಂತ ಕೇಳುತ್ತೆ ನೋಡಿ. ಅದು ಈ ಥರ ಪಿನ್ ಮಾರ್ಕ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಈ ರೀತಿ ಓಪನ್ ಆಗುತ್ತೆ. ನಿಮ್ಗೆ ಯಾವುದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮಾಡ್ಕೊಂಡ್ರೆ ಆಯಿತು. ಸಕ್ಸಸ್ಫುಲಿಯಾಗಿ ಒಂದೊಂದೇ ಅಪ್ಲೋಡ್ ಆಗುತ್ತೆ. ಆಮೇಲೆ ಹುಡುಗಿದು ಸೇಮ್ ಅದೇ ರೀತಿ ಆಧಾರ್ ಕಾರ್ಡು, SSLC ಮಾರ್ಕ್ಸ್ ಕಾರ್ಡು, ವೋಟರ್ ಐ ಡಿ, ಸೊ ನಿಮ್ಗೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಯಾವುದಿದೆ ಅದನ್ನು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಓಕೆನಾ. ಸೊ ನಿಮಗೆ ಬೇಕಾಗಿರೋಂಥ ಪರ್ಫೆಕ್ಟ್ ಡಾಕ್ಯುಮೆಂಟ್ಸ್ ಆಧಾರ್ ಕಾರ್ಡು, SSLC ಮಾರ್ಕ್ಸ್ ಕಾರ್ಡು, ವೋಟರ್ ಐ ಡಿಸ್ ವೆರಿ ಬೆಟರ್ ಮತ್ತು ಒಳ್ಳೇದಿರುತ್ತೆ ಅಪ್ಲೋಡ್ ಮಾಡಿದ್ರೆ. PDFನಲ್ಲಿ ಕ್ಲಿಯರಾಗಿ ಸ್ಕ್ಯಾನ್ ಮಾಡಿ ಒಂದೊಂದೇ ಅಪ್ಲೋಡ್ ಮಾಡಿ. ಸೊ ಫೈಲ್ ನೇಮ್ ಮಾತ್ರ ನೋಡಿ, ಅಕಸ್ಮಾತ್ ಹುಡುಗಿದು SSLC ಮಾರ್ಕ್ಸ್ ಕಾರ್ಡ್ ಇದ್ದರೆ SSLC ಮಾರ್ಕ್ಸ್ ಕಾರ್ಡ್ ಹುಡುಗಿ ಹೆಸರು ಹಾಕೋದ್ರ ಮುಂದೆ, ಆಮೇಲೆ ಹುಡುಗಂದಾಗಿದ್ದರೆ SSLC ಮಾರ್ಕ್ಸ್ ಕಾರ್ಡ್ ಹುಡುಗಂದಂತ ಹೆಸರು ನೇಮ್ ಹಾಕಬೇಕು. ಸೊ ಆ ರೀತಿ ಸ್ಕ್ಯಾನ್ ಮಾಡಿ ಇಲ್ಲಿ PDFಗೆ ನೇಮ್ ಕೊಟ್ಟು ಆ ರೀತಿ ಅಪ್ಲೋಡ್ ಮಾಡಿ. ಸೊ ವೆರಿ ಸಿಂಪಲ್. ಅದೇ ರೀತಿ ಮ್ಯಾರೇಜ್ ಪ್ರೂಫಿಗೆ ಇಲ್ಲಿ ಇನ್ವಿಟೇಷನ್ ಕಾರ್ಡು ಅಥವಾ ಏನಾದ್ರು ನೀವು ದೇವಸ್ಥಾನದಲ್ಲಿ ಮದುವೆ ಆಗಿದ್ರೆ ರಿಸಿಪ್ಟ್ ಇರುತ್ತೆ, ಅದನ್ನು ಯಾವುದನ್ನು PDF ಮಾಡಿ ಅಪ್ಲೋಡ್ ಮಾಡ್ಬೋದು. ಇಲ್ಲಾಂದರೆ ಅದರ್ಸ್ ಅಂತ ಇರುತ್ತೆ. ಅಕಸ್ಮಾತ್ ಏನಾದ್ರು ಬಾಂಡ್ ಮಾಡಿಸಿ ಅಂದರೆ ವಕೀಲರ ಹತ್ರ ಹೋಗಿ ಒಂದು ಮ್ಯಾರೇಜ್ ಬಾಂಡ್ ಮಾಡ್ಕೊಡು ಅಂದರೆ ಮಾಡಿಕೊಡ್ತಾರೆ, ಎಲ್ಲ ಟೈಪ್ ಮಾಡ್ತಾರೆ. ಅದನ್ನು ಮತ್ತು ಇನ್ವಿಟೇಷನ್ ಕಾರ್ಡ್ನ ಎರಡನ್ನೂ ಸೇರಿಸಿ ಅದರ್ಸ್ ಡೀಟೇಲ್ಸ್ನಲ್ಲಿ ಎರಡನ್ನೂ PDF ಮಾಡಿ ಅಪ್ಲೋಡ್ ಮಾಡಿ. ಅಷ್ಟೇ ಸಿಂಪಲಾಗಿ, ಮತ್ತೇನಿಲ್ಲ. ಎಷ್ಟೇ ವೆರಿ ಸಿಂಪಲಾಗಿ ಒಟ್ಟಿನಲ್ಲಿ PDF ಸ್ಕ್ಯಾನ್ ಮಾಡೋದು, ಅಪ್ಲೋಡ್ ಮಾಡೋದು ಅಷ್ಟೇ ಕೆಲಸ, ಮತ್ತೇನಿಲ್ಲ. ಲಾಸ್ಟಲ್ಲಿ ವೆಡ್ಡಿಂಗ್ ಇನ್ವಿಟೇಷನ್ನು ಮತ್ತು ಅದನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ. ವೆಡ್ಡಿಂಗ್ ಇನ್ವಿಟೇಷನ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಆಮೇಲೆ ಏನಿಲ್ಲ, ಇಷ್ಟೆಲ್ಲ ಅಪ್ಲೋಡ್ ಮಾಡಾದಮೇಲೆ ಪ್ರಿವ್ಯೂ ಕೊಟ್ಟಬೇಕಿದ್ರೆ ನೋಡ್ಕೊಳ್ಳಿ, ಇಲ್ಲಾಂದರೆ ಏನಿಲ್ಲ, ಸಿಂಪಲಾಗಿ ಕೆಳಗಡೆ ಬಂದು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಎಲ್ಲ ಮುಗಿದ ಮೇಲೆ ಸಿಂಪಲಾಗಿ ಕೆಳಗಡೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ನೋಡಿ ಮ್ಯಾರೇಜ್ ಪ್ರೂಫಿಗೆ ಇನ್ವಿಟೇಷನ್ ಕಾರ್ಡ್ನೇ ಹಾಕಿ, ನೋ ಪ್ರಾಬ್ಲಮ್. ಆಮೇಲೆ ಕೆಳಗಡೆ ಸಬ್ಮಿಟ್ ಅಂತ ಆಪ್ಷನ್ ಕಾಣಿಸ್ತಿದೆ ನೋಡಿ. ಈ ಅಮೌಂಟಿಂದೆಲ್ಲ ಏನು ನೋಡಬೇಡಿ, ಡೈರೆಕ್ಟಾಗಿ ಕೆಳಗಡೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಈ ಅಮೌಂಟ್ ಎಲ್ಲ ನಾರ್ಮಲ್ ಆಗಿರುತ್ತೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೋಡಿ, ಯು ಕ್ಯಾನ್ ಮೇಕ್ ದ ಪೇಮೆಂಟ್ ಆಫ್ಟರ್ ಅಪ್ಲಿಕೇಶನ್ ರಿಟರ್ನ್ ಫಾರ್ಮ್ ಸಬ್ ರಿಜಿಸ್ಟ್ರೇಷನ್ ಆಫೀಸ್. ಏನು ಅರ್ಥ ಅಂದರೆ, ಇವಾಗ ನೀವು ಹಾಕಿರೋ ಅಪ್ಲಿಕೇಶನು ನೀವು ಏನು SRO ಆಫೀಸ್, ಸಬ್ ರಿಜಿಸ್ಟ್ರೇಷನ್ ಆಫೀಸ್, ವಿವಾಹ ನೋಂದಣಿ ಕೇಂದ್ರ ಆಫೀಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಲ್ವಾ, ಅವ್ರ ಹತ್ರ ಅಪ್ಲಿಕೇಶನ್ ವೆರಿಫಿಕೇಷನ್ಗೆ ಹೋಗಿರುತ್ತೆ. ಸೊ ನೀವು ಹಾಕಿರೋದೆಲ್ಲ ಸರಿಯಾಗಿದೆನಾ ಇಲ್ಲ ಎಲ್ಲ ಚೆಕ್ ಮಾಡಿ. ಸರಿಯಾಗಿದ್ದರೆ ಅವರು ನಿಮಗೆ ಪೇಮೆಂಟ್ ಆಪ್ಷನ್ ಬಿಡ್ತಾರೆ. ಸೊ ಪೇಮೆಂಟ್ ಆಪ್ಷನ್ ಬಿಟ್ಟಾಗ ನೀವು ಪೇಮೆಂಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಏನಿಲ್ಲ, ಸಿಂಪಲಾಗಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲ ಅವ್ರ ಹತ್ರ ಹೋಗಿರುತ್ತೆ. ಸೊ ಪೇಮೆಂಟ್ ಆಪ್ಷನ್ ಬಂದಾಗ ಮೊಬೈಲ್ಗೂ ಮೆಸೇಜ್ ಬರುತ್ತೆ, 1 ಡೇಸ್ 2 ಡೇಸ್ ಬಿಟ್ಟು ನೋಡ್ಕೊಳ್ಬೋದು. ಇವಾಗ ಏನಿಲ್ಲ, ಇದೆಲ್ಲ ಆದಮೇಲೆ ಇಲ್ಲಿ ಗೋ ಟು ಬ್ಯಾಕ್ ಹೋಮ್ ಅಂತ ಕ್ಲಿಕ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ಮತ್ತೆ ಟೋಟಲ್ ಕ್ಲೋಸ್ ಮಾಡಿ ಫಸ್ಟಿಂದ ಓಪನ್ ಮಾಡ್ಕೊಳ್ಬೋದು. ಓಪನ್ ಮಾಡಿದಾಗ ಈ ರೀತಿ ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಮ್ಯಾರೇಜ್ ರಿಜಿಸ್ಟ್ರೇಷನ್ 4ನೇ ಆಪ್ಷನ್ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಾಣಿಸ್ತಿದೆ ನೋಡಿ ಮ್ಯಾರೇಜ್ ರಿಜಿಸ್ಟ್ರೇಷನ್, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ಅಪ್ಲಿಕೇಶನ್ ಹಾಕಿರೋದು ಸ್ಟೇಟಸ್ ಪ್ರತಿಯೊಂದು ನೋಡ್ಕೊಳ್ಬೋದು, ಏನಾಗಿದೆ, ಯಾವ ಹಂತದಲ್ಲಿ ಇದೆ ಅಂತ. ಸೊ ಇಲ್ಲಿ ಅಪ್ಲಿಕೇಶನ್ ಸ್ಟೇಟಸ್ ಜಸ್ಟ್ ಅಪ್ಲಿಕೇಶನ್ ಹಾಕಿರೋದ್ರಿಂದ ಅಪ್ಲಿಕೇಶನ್ ಸಬ್ಮಿಟೆಡ್ ಆನ್ಲೈನ್ ಅಂತ ಬಂದಿದೆ. ಅಂದರೆ ಇವಾಗ ನಾವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿದ್ದೀವಿ ಅಂತ ಬಂದಿದೆ. ಇವಾಗ ನಾವು 1 ಡೇಸ್ ಇಲ್ಲ 2 ಡೇಸ್ ಬಿಟ್ಟು ನೋಡಬೇಕಾಗಿರುತ್ತೆ. ಸೊ ವ್ಯೂ ಮೇಲೆ ಕೊಟ್ಟರೆ ನಾವು ಹಾಕಿರೋ ಅಪ್ಲಿಕೇಶನ್ ಡೀಟೇಲ್ಸ್ ಎಲ್ಲ ಶೋ ಆಗುತ್ತೆ. ಸೊ ಇವಾಗ ನಾನು 2 ಡೇಸ್ ಬಿಟ್ಟು ಇಲ್ಲಿ ಚೆಕ್ ಮಾಡ್ತೀನಿ ಏನಾಗಿದೆ ಅಂತ ನಾನು ನೋಡ್ತೀನಿ. ಸೊ ಇವಾಗ ಏನಾಗಿರುತ್ತೆ ಅಂತಂದರೆ, ಕೆಲವೊಂದು ಸಲ 1 ಡೇಸ್, ಕೆಲವೊಂದು ಸಲ ಬೇಗ ಅಪ್ರೂವಲ್ ಮಾಡ್ತಾರೆ, ಕೆಲವೊಂದು ಸಲ ಲೇಟಾಗಿ ಮಾಡ್ತಾರೆ. ಒಟ್ಟಲ್ಲಿ ನಮ್ಮ ಮೊಬೈಲ್ಗೆ ಮೆಸೇಜ್ ಬರುತ್ತೆ. ಇಲ್ಲಾಂದರೆ ನೀವು ಲಾಗೌಟ್ ಮಾಡಿ ಚೆಕ್ ಮಾಡ್ತಾ ಇರಿ. ನಾನು ಏನು ಮಾಡ್ತೀನಿ ಅಂದರೆ 1 ಡೇ ಅಲ್ಲೋ 2 ಡೇಸ್ ಬಿಟ್ಟು ಇವಾಗ ನಾನು ಮತ್ತೆ ಓಪನ್ ಮಾಡ್ತೀನಿ. ನೋಡಿ ಇವಾಗ ನಾನು ಓಪನ್ ಮಾಡಿದ್ದೀನಿ, ನಂದು ಅಪ್ರೂವಲ್ ಆಗಿದೆ. ಸೊ ಅಪ್ರೂವಲ್ ಆಗಿದೆ ಅಂದರೆ ಯಾವ ರೀತಿ ಗೊತ್ತಾಗುತ್ತೆ ಅಂದರೆ, ಇಲ್ಲಿ ಮೇಕ್ ಪೇಮೆಂಟ್ಗೆ ಅವ್ರು ಆಪ್ಷನ್ ಬಿಟ್ಟಿದ್ದಾರೆ. ಸೊ ಮೇಕ್ ಪೇಮೆಂಟ್ ಅಂತ ಬಂತಂದರೆ ಏನರ್ಥ ಅಂದರೆ, ನಾವು ಇವಾಗ ಪೇಮೆಂಟ್ನ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಪೇಮೆಂಟ್ ಮಾಡಿ ನಾವು ಅವ್ರಿಗೆ ಪೇಮೆಂಟ್ ಮಾಡಿದ್ದೀವಿ ಅಂತ ಕನ್ಫರ್ಮೇಷನ್ ಆಗಬೇಕು. ಆಮೇಲೆ ಅವರು ನಮಗೆ ಡಾಕ್ಯುಮೆಂಟ್ಸ್ನ ಡೌನ್ಲೋಡ್ಗೆ, ಸರ್ಟಿಫಿಕೇಟ್ ಡೌನ್ಲೋಡ್ಗೆ ಕೊಡ್ತಾರೆ. ಇಲ್ಲಿ ನೋಡಿ ಈ ರೀತಿ ಮೇಕ್ ಪೇಮೆಂಟ್ ಅಂತ ಬಂದಿದೆ. ಅಂದರೆ ಇದರ ಅರ್ಥ ಏನಪ್ಪ ಅಂತಂದರೆ, ನಮ್ಮದು ಎಲ್ಲ ಸಬ್ಮಿಟೆಡ್ ಸಕ್ಸಸ್ಫುಲಿ ಆಗಿದೆ, ಅವ್ರು ಅಕ್ಸೆಪ್ಟ್ ಮಾಡಿದ್ದಾರೆ, ನಮ್ದು ಏನೂ ತಪ್ಪಿಲ್ಲ, ಸೊ ಅಕ್ಸೆಪ್ಟ್ ಮಾಡಿದ್ದಾರೆ ಅಂತ. ಏನಾದ್ರು ಅಕಸ್ಮಾತ್ ಪ್ರಾಬ್ಲಮ್ ಇದ್ದರೆ ಅದು ರಿಮಾರ್ಕ್ ಬರೆದು ರಿಜೆಕ್ಟ್ ಮಾಡಿರ್ತಾರೆ, ನಾವು ಮತ್ತೆ ಅದನ್ನೇ ಎಡಿಟ್ ಮಾಡಿಕೊಂಡು ಸರಿ ಮಾಡಿ ಮತ್ತೆ ಅಲ್ಲೇ ಲಾಗಿನ್ ಮಾಡ್ಕೊಳ್ಬೋದು. ಸೊ ಇವಾಗ ಮೇಕ್ ಅ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡಿ ಮೇಕ್ ಪೇಮೆಂಟ್ ಅನ್ನೋ ಆಪ್ಷನ್ ಕಾಣಿಸುತ್ತೆ. ಮೇಕ್ ಪೇಮೆಂಟ್ ಮೇಲೆ ನಾವು 25 ರೂಪೀಸ್ ಪೇಮೆಂಟ್ ಮಾಡೋದಿರುತ್ತೆ, ಜಸ್ಟ್ ಎಷ್ಟು 25 ರೂಪಾಯಿ ಅಷ್ಟೇ. ಮತ್ತು ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ, 2 ಸಲ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಓಪನ್ ಆಗುತ್ತೆ. ಸೊ ಇಲ್ಲಿ ಪೇಮೆಂಟ್ ಡೀಟೇಲ್ಸ್ ಎಲ್ಲ ಶೋ ಆಗುತ್ತೆ. ನಾವೇನಿಲ್ಲ, ಎಷ್ಟೋ ಜನ ಏನು ಮಾಡ್ತೀರಾ, ನೆಟ್ ಬ್ಯಾಂಕಿಂಗ್ ಎಲ್ಲ ಮಾಡ್ಬೇಕು ಅಂದ್ಕೊಳ್ತೀರಾ, ಇಲ್ಲ ಜಸ್ಟ್ ಫೋನ್ಪೇ ಗೂಗಲ್ ಪೇ ಮಾಡಿದ್ರು ಸಾಕು. ಇಲ್ಲಿ ಫಸ್ಟ್ ಆಪ್ಷನ್ ನೆಟ್ ಬ್ಯಾಂಕಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪಾವತಿ ವಿಧ ಬರುತ್ತೆ, ನೆಟ್ ಬ್ಯಾಂಕಿಂಗ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಪಾವತಿ ವಿಧ ಅಂತ ಕೇಳುತ್ತೆ, ಇಲ್ಲಿ SBI ಅಂತ ಬರುತ್ತೆ, ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ. ಇಲ್ಲಿ ನೋಡಿ SBI ಇ-ಪೇ ಅಂತ ಬರುತ್ತೆ. ಸೊ ಲಾಸ್ಟ್ ಆಪ್ಷನ್ ಅದನ್ನೇ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಕೆಳಗಡೆ ಕ್ಯಾಪ್ಚರ್ ಕೋಡ್ ಕೇಳುತ್ತೆ, ಮುಂದ್ಗಡೆ ಇರೋ ಕ್ಯಾಪ್ಚರ್ ಕೋಡ್ನ ಇಲ್ಲಿ ಹಾಕಬೇಕಾಗಿರುತ್ತೆ. ಸೊ ಮುಂದ್ಗಡೆ ಇರೋ ಕ್ಯಾಪ್ಚರ್ ಕೋಡ್ನ ಹಾಕಿ ಕೆಳಗಡೆ ಚೆಕ್ ಬಾಕ್ಸ್ ಕಾಣಿಸುತ್ತೆ, ಆ ಕೆಳಗಡೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ನಾನಿದು 1 ಡೇ ಬಿಟ್ಟ ತಕ್ಷಣ ಮೇಕ್ ಪೇಮೆಂಟ್ಗೆ ಬಂದಿತ್ತು. ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಓಪನ್ ಆಗುತ್ತೆ ಪೇಮೆಂಟ್ ಡೀಟೇಲ್ಸ್ ಎಲ್ಲ. ಸೊ ಇದರಲ್ಲಿ ಏನಪ್ಪ ಅಂತಂದರೆ, ನಮಗೆ ಬೆಟರ್ ಆಪ್ಷನ್ ಯಾವುದು, UPI ಅಂದರೆ QR ಕೋಡು ಅಥವಾ UPI ID ಹಾಕಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋದು. ಅದಕ್ಕೆ ಲಾಸ್ಟ್ ಆಪ್ಷನ್ UPI ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ.
ನೀವು ಯು ಪಿ ಐ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಇಲ್ಲಿ ನೋಡಿ ಯು ಪಿ ಐ ಐ ಡಿ ಅಥವಾ ಯು ಪಿ ಐ ಕ್ಯೂ ಆರ್ ಅಂತ ಕಾಣಿಸುತ್ತೆ. ನಿಮ್ಗೆ ಯಾವುದು ಈಸಿ ಆಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಫೋನ್ಪೇ ಗೂಗಲ್ ಪೇ ಯೂಸ್ ಮಾಡಿ ಪೇ ಮಾಡ್ಕೊಳ್ಬೋದು. ಸೊ ನಾನು ಇಲ್ಲಿ ಯು ಪಿ ಐ ಆದರೂ ಓಪನ್ ಮಾಡ್ತೀನಿ, ಸ್ಕ್ಯಾನ್ ಆದರೂ ಮಾಡ್ಕೊಳ್ತೀನಿ. ಸೊ ನಿಮ್ಗೆ ಯಾವ್ದು ಕಂಫರ್ಟ್ ಆಗುತ್ತೆ ಅದನ್ನು ಮಾಡ್ಕೊಳ್ಳಿ. ಸೊ ಒಟ್ಟಿನಲ್ಲಿ ನಾವು 25 ರೂಪೀಸ್ನ ಈ ರೀತಿ ಪೇ ಮಾಡಬೇಕಾಗಿರುತ್ತೆ. ಸೊ ಪೇ ನಾವು ಕೊಟ್ಟ ಮೇಲೆ ನಾನು ಈಗ ಪೇಮೆಂಟ್ ಸಕ್ಸಸ್ಫುಲಿ ಆಗುತ್ತೆ. ಸೊ ಪೇಮೆಂಟ್ ಸಕ್ಸಸ್ಫುಲಿ ಆಗಿ ಕಟ್ ಆದ ತಕ್ಷಣ ಏನಾಗುತ್ತೆ ಅಂದರೆ ಸ್ವಲ್ಪ ಪ್ರೊಸೆಸಿಂಗ್ ಆಗುತ್ತೆ, ವೇಟ್ ಮಾಡಬೇಕು. ಪ್ರೊಸೆಸಿಂಗ್ ಆಗಿಬಿಟ್ಟು ಈ ರೀತಿ ಓಪನ್ ಆಗುತ್ತೆ ಸಕ್ಸಸ್ಫುಲಿ ಆಗಿ. ನೋಡಿ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲಿ ರಿಸಿಪ್ಟ್ ಅಂತ. ಸೊ ಇವಾಗ ಏನು ಮಾಡಬೇಕಂದ್ರೆ ಕೆಳಗಡೆ ಪ್ರಿಂಟ್ ಚಲನ್ ರಿಸಿಪ್ಟ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇದನ್ನು ಸೇವ್ ಮಾಡಿ ಇಟ್ಕೊಳ್ಳಿ, ಪೇಮೆಂಟ್ ಮಾಡಿದ್ದು. ಸೊ ಸೇವ್ ಮಾಡಿ ಇಟ್ಕೊಳ್ಬೇಕಾಗಿರುತ್ತೆ, ಅಂದರೆ ಸಕ್ಸಸ್ಫುಲಿ ಆಗಿದೆ ಅಂತ ಅರ್ಥ. ಅದಾದಮೇಲೆ ಮತ್ತೆ ಬ್ಯಾಕ್ ಬಂದು ಇಲ್ಲಿ ಬ್ಯಾಕ್ ಟು ಅಪ್ಲಿಕೇಶನ್ ಅಂತ ಕೊಡಬೇಕಾಗಿತ್ತೆ, ರಿಟರ್ನ್ ಟು ಅಪ್ಲಿಕೇಶನು. ಸೊ ರಿಟರ್ನ್ ಟು ಅಪ್ಲಿಕೇಶನ್ ಕೊಟ್ಟ ಮೇಲೆ ನೋಡಿ ಇಲ್ಲಿ ಮತ್ತೆ ಮ್ಯಾರೇಜ್ ರಿಜಿಸ್ಟ್ರೇಷನ್ ಆಪ್ಷನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಚೆಕ್ ಮಾಡ್ಕೊಳ್ಬೋದು. ಸೊ ಈಗ ಚೆಕ್ ಮಾಡಿದ್ಮೇಲೆ ಸಬ್ಮಿಟೆಡ್ ಟು ಅಪ್ರೂವಲ್, ಅಂದರೆ ಇವಾಗ ಇದು ಅಪ್ರೂವಲ್ಗೆ ಹೋಗಿದೆ. ಯಾರಿಗೆ ಸಬ್ ರಿಜಿಸ್ಟ್ರೇಷನ್ ಆಫೀಸ್ಗೆ ಅಪ್ರೂವಲ್ ಹೋಗಿದೆ, ಅವ್ರು ಅಪ್ರೂವಲ್ ಮಾಡಿದ ತಕ್ಷಣ ನಮಗೆ ಒಂದು ಸರ್ಟಿಫಿಕೇಟ್ ಕಾಪಿ ಸಿಕ್ಬಿಡುತ್ತೆ ಅಂತ. ಇವಾಗ ನಾನು 1 ಡೇ ಬಿಟ್ಟು ಇದನ್ನು ಮತ್ತೆ ಓಪನ್ ಮಾಡ್ತೀನಿ. ಈಗ ಅಪ್ರೂವಲ್ ಆಗಿದೆ ಅಂದರೆ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿದೆ ಇಲ್ಲ ಅನ್ನೋದು ಸ್ಟೇಟಸ್ ಮತ್ತೆ ಗೊತ್ತಾಗುತ್ತೆ. ಸೊ ಇವಾಗ ನಾನು ಏನಿಲ್ಲ ಸಿಂಪಲಾಗಿ 1 ಡೇ ಬಿಡ್ತೀನಿ, 1 ಡೇ ಬಿಟ್ಟು ಮತ್ತೆ ಲಾಗಿನ್ ಮಾಡ್ತೀನಿ. ಇವಾಗ ನೋಡಿ ಇವಾಗ ಮತ್ತೆ 1 ಡೇ ಬಿಟ್ಟು ಲಾಗಿನ್ ಮಾಡ್ತಾ ಇದ್ದೀನಿ. ಲಾಗಿನ್ ಮಾಡಿದ್ಮೇಲೆ ನೋಡಿ ಇವಾಗ ನೋಡಿ ರಿಜಿಸ್ಟ್ರೇಷನ್ ಸಕ್ಸಸ್ ಕಂಪ್ಲೀಟೆಡ್ ಅಂತ ಬಂತು, ಡೌನ್ಲೋಡ್ ಸ್ಕ್ಯಾನ್ ಕಾಪಿ ಅಂತ ಬಂತು. ಅಂದರೆ ಡೌನ್ಲೋಡ್ ಸ್ಕ್ಯಾನ್ ಕಾಪಿ ಅಂದರೆ ಇವಾಗ ನಮ್ಮದು ಮ್ಯಾರೇಜ್ ರಿಜಿಸ್ಟ್ರೇಷನ್ ರೆಡಿ ಆಗಿದೆ, ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ. ಸೊ ಈ ಡೌನ್ಲೋಡ್ ಸೈನ್ ಕಾಪಿ ಮೇಲೆ ಕ್ಲಿಕ್ ಮಾಡಿದ್ರೆ ಮುಗೀತು, ಒಂದು PDF ಡೌನ್ಲೋಡ್ ಆಗುತ್ತೆ. ಅದನ್ನು ನೀವು ಇದು ಪ್ರಿಂಟ್ ತೆಗೆದು ಲ್ಯಾಮಿನೇಷನ್ ಮಾಡಿ ನಿಮ್ಮ ಹತ್ರ ಇಟ್ಕೊಂಡ್ರೆ ಮುಗೀತು. ಇದೇ ಮ್ಯಾರೇಜ್ ರಿಜಿಸ್ಟ್ರೇಷನ್ ಆಗುತ್ತೆ, ಅದರಲ್ಲಿ ಡಿಜಿಟಲ್ ಸೈನ್ ಆಗಿರುತ್ತೆ. ಸೊ ಇಷ್ಟು ಸಿಂಪಲ್ಲಾಗಿ ನೀವು ಮ್ಯಾರೇಜ್ ರಿಜಿಸ್ಟ್ರೇಷನ್ ಹಾಕ್ಕೊಳ್ಬೋದು. ನಿಮಗೆ ಒಂದೇ ದಿನಕ್ಕೆ ಎಲ್ಲನೂ ಆಗಲ್ಲ, ಒಂದು 2-3 ಡೇಸ್ ಬೇಕು. ಸ್ಟೆಪ್ ಬೈ ಸ್ಟೆಪ್ ವೆರಿಫಿಕೇಷನ್ಗೆ ಹೋಗುತ್ತೆ SRO ಆಫೀಸ್ಗೆ. ಅದಕ್ಕೆ ಇವಾಗ ನೋಡಿ ಡೌನ್ಲೋಡ್ ಸೈನ್ ಕಾಪಿ ಮೇಲೆ ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ, ಒಂದು PDF ಡೌನ್ಲೋಡ್ ಆಗುತ್ತೆ. ಅದನ್ನು ನಾನು ಇವಾಗ ಕಸ್ಟಮರ್ಗೆ ಏನು ಮಾಡ್ತೀನಿ, ಅದನ್ನು ಪ್ರಿಂಟ್ ತೆಗೆದು ಅವ್ರಿಗೆ ಒಂದು ಲ್ಯಾಮಿನೇಷನ್ ಮಾಡಿ ಕೊಡ್ತೀನಿ. ಸೊ ಇದರಿಂದ ತುಂಬ ಅಂದರೆ ತುಂಬ ನಿಮಗೆ ಆನ್ಲೈನಲ್ಲೇ ಕುಳಿತಲ್ಲೇ ಮಾಡ್ಕೊಳ್ಳೋದು ಯೂಸ್ಫುಲ್ ಆಗಿರುತ್ತೆ. ಫ್ರೆಂಡ್ಸ್, ಮ್ಯಾರೇಜ್ ಸರ್ಟಿಫಿಕೇಟ್ನ ಯಾವ ರೀತಿ ನೀವೇ ಅಪ್ಲಿಕೇಶನ್ ಹಾಕಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನೋದನ್ನ ಸಂಪೂರ್ಣ ವಿಧಾನವನ್ನು ನಾವು ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ ಅಂತ ಕೇಳ್ತೀನಿ. ಅದೇ ರೀತಿ ಮತ್ತು ಒಳ್ಳೆ ಸರ್ಕಾರದ ಸಂಬಂಧಪಟ್ಟಿರೋ ಅಪ್ಲಿಕೇಶನ್ಸ್ಗಳು, ಗೌರ್ಮೆಂಟ್ ಜಾಬ್ ಅಪ್ಡೇಟು, ಪ್ರೈವೇಟ್ ಜಾಬ್ ಅಪ್ಡೇಟು, ಸ್ಕಾಲರ್ಶಿಪ್ ಅಪ್ಡೇಟು ಮತ್ತು ಎಲ್ಲ ರೀತಿ ಅಪ್ಡೇಟ್ಗಳನ್ನ ಮಾಡೋದಲ್ಲದೆ ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಮತ್ತು ಇನ್ನೊಂದು ಏನಂತ ಅಂದರೆ ಇದಕ್ಕೆ ಸಂಬಂಧಪಟ್ಟಿರೋದು, ಮ್ಯಾರೇಜ್ ರಿಜಿಸ್ಟ್ರೇಷನ್ಗೆ ಸಂಬಂಧಪಟ್ಟಿರೋದು ಏನೇ ಡೌಟ್ಸ್ ಇದ್ದರೂ ನನಗೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ಬೋದು. ಅಷ್ಟೇ ಅಲ್ಲದೆ ಮತ್ತು ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಇರುತ್ತೆ, ಅದಕ್ಕೆ ಜಾಯ್ನ್ ಆಗಿ ಅಲ್ಲಿ ನನ್ನ ಫೋನ್ ನಂಬರ್ ಸಿಗುತ್ತೆ. ವಾಟ್ಸಪ್ನಲ್ಲಿ ಕಾಂಟ್ಯಾಕ್ಟ್ ಕೂಡ ಮಾಡಿ ನಾನು ನಿಮಗೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂದರೆ ಎಷ್ಟೋ ಜನಕ್ಕೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದ್ರಲ್ಲಿ ಕೆಲವೊಂದು ಡೌಟ್ಸ್ ಇರುತ್ತೆ. ಸೊ ಅಂಥದ್ದೆಲ್ಲ ನಾನು ನಿಮಗೆ ಹೇಳ್ತೀನಿ, ನನಗೆ ಗೊತ್ತಿರೋದನ್ನೆಲ್ಲ ನಿಮ್ಗೆ ಹೇಳ್ತೀನಿ. 90% ಅಲ್ಲ 99% ನಾನು ಹೇಳಿರೋ ರೀತಿ ಮಾಡಿದ್ರೆ ನಿಮಗೆ ಸರ್ಟಿಫಿಕೇಟ್ನ ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಕೆಲವೊಂದು SRO ಆಫೀಸ್ನಲ್ಲಿ ಮತ್ತು ಬೇರೆ ಡಾಕ್ಯುಮೆಂಟ್ಸ್ ಕೇಳ್ಬೋದು. ಅಂಥ ಟೈಮ್ನಲ್ಲಿ ನನಗೆ ವಾಟ್ಸಪ್ನಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಸರಿಯಾಗಿ ಇನ್ಫಾರ್ಮೇಷನ್ ಮತ್ತೆ ಬೇಕಿದ್ದರೆ ಡೌಟ್ಸ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡಿ, ನಾನು ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ಹೇಳ್ತಾ, ಸೊ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಳ್ಳೆ ವಿಡಿಯೋ ಮೂಲಕ ಬರ್ತೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.